ನಮಸ್ಕಾರ ಮಕ್ಕಳೇ. ಈಗ ನಾವು SSLC ಪರೀಕ್ಷೆಗೆ ಯಾವ ರೀತಿಯ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳ್ಕೊಳ್ಳೋಣ. ಅದರಲ್ಲಿಯೂ ಮುಖ್ಯವಾಗಿ ನಾನಿಲ್ಲಿ ಗಮನದಲ್ಲಿ ಇಟ್ಕೊಂಡಿರೋದು 10ನೇ ತರಗತಿಯ ಪ್ರಥಮ ಭಾಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಾನಿಲ್ಲಿ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಕೆಲವು ವಿಷಯಗಳನ್ನ ನಿಮ್ಮ ಜೊತೆಗೆ ಇಟ್ಕೋಬೇಕು. ಈ ಪೂರ್ವ ಸಿದ್ಧತೆ ಬಹಳ ಮುಖ್ಯ. ಯಾಕೆ ಅಂತ ಇದೇ ಒಂದು ಈಗ ಪರೀಕ್ಷೆ ಪಠ್ಯಪುಸ್ತಕದಲ್ಲಿರುವ ಎಲ್ಲ ಪಾಠಗಳನ್ನು, ಪದ್ಯಗಳನ್ನು, ವ್ಯಾಕರಣ, ಛಂದಸ್ಸು ಎಲ್ಲ ಓದಿರ್ತೀರಿ, ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತೀರಿ. ಎಲ್ಲ ತಿಳ್ಕೊಂಡಿದ್ದೀರ, ನಿಜ. ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ಸಾಕು ಅಂತ ಹೇಳಿ ನೇರವಾಗಿ ನೀವು ಪರೀಕ್ಷೆಗೆ ಹೋಗಿ ಬರೆದ್ರೋ ನೀವು ಬೇಸ್ತು ಬೀಳ್ತೀರಾ. ಅದೆಲ್ಲ ತಯಾರಾಗೋದರ ಜೊತೆಗೆ ಪರೀಕ್ಷೆಗೆಂದೇ ಪ್ರತ್ಯೇಕವಾಗಿ ನೀವು ತಯಾರಾಗಬೇಕಾಗಿದೆ. ಈ ಒಂದು ಅಂಶವನ್ನು ತಿಳ್ಕೋಬೇಕು. ಪರೀಕ್ಷೆ ಬರೆಯೋದು ಹೇಗೆ, ಅಲ್ಲಿ ಹೋಗಿ ಕೂತ್ಕೋತಿರಲ್ಲ 3 ಗಂಟೆ, ಆ ಸಂದರ್ಭದಲ್ಲಿ ನೀವು ಮಾಡೋ ಕೆಲಸ ಏನಿದೆ ಅದಕ್ಕೆ ಸಂಬಂಧಪಟ್ಟು ಒಂದು ಪ್ರತ್ಯೇಕವಾದ ಒಂದು ಟ್ರೈನಿಂಗ್, ತರಬೇತಿ ಅಂತ ಹೇಳಿ ಆ ರೀತಿ ತಗೋಬೇಕಾಗತ್ತೆ. ಯಾಕೆ ಅಂದರೆ ಈಗ ನೋಡಿ, ನೀವೇ 100ಕ್ಕೆ 100 ಪ್ರಶ್ನೆ ಪತ್ರಿಕೆ ಓದ್ತೀರಾ, 100ಕ್ಕೆ 100 ಎಲ್ಲ ಗೊತ್ತಿದೆ ನನಗೆ ಅಂತ ಅಂದ್ಕೋತೀರ, ಖುಷಿ ಪಡ್ತೀರಾ. ಆದರೆ 100ಕ್ಕೆ 100 ಅಂಕ ನೀವು ಪಡೆಯೋಕ್ಕಾಗದೇ ಇರ್ಬೋದು. ಅದಕ್ಕೆ ಕಾರಣ ಏನು, ಕೆಲವು ಪ್ರಶ್ನೆಗಳನ್ನು ಪೂರ್ಣ ಮಾಡದೆ ಬಿಟ್ಟು ಬರ್ಬೋದು, ಅಥವಾ ಆ ಥರದಲ್ಲಿ ತಪ್ಪು ಬರಿಬೋದು. ಏನೋ ನೀವೆಲ್ಲ ಗೊತ್ತಿದ್ದು ಕೂಡ ನೀವು ಅಷ್ಟು ಅಂಕ ತಗೊಳಕ್ಕಾಗದೆ ಹೋಗುತ್ತೆ. ಯಾಕೆ ಅಂದರೆ ನೀವು ಅದಕ್ಕೆ ಸರಿಯಾಗಿ ಅದಕ್ಕೆ ಇರ್ತಕ್ಕಂಥ ಪ್ರತ್ಯೇಕವಾದ ಒಂದು ತರಬೇತಿಯನ್ನು ಮಾಡ್ಕೊಂಡಿಲ್ಲ, ನೀವು ನಿಮ್ಮನ್ನು ಸಜ್ಜುಗೊಳಿಸಿಕೊಂಡಿಲ್ಲ. ಅಥವಾ ಇನ್ನೊಂದು ಹೇಳೋದಾದರೆ, ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಆತ ನಿಮಗಿಂತ ಕಡಿಮೆನೇ ಅಧ್ಯಯನ ಮಾಡಿರ್ತಾನೆ. ಯಾವುದೋ ಕೆಲವು ವಿಷಯಗಳು, ಕೆಲವು ಪದ್ಯನೇ ಓದ್ಕೊಂಡಿರಲ್ಲ, ಕೆಲವು ವ್ಯಾಕರಣಾಂಶ ಬಿಟ್ಟಿರ್ತಾನೆ. ಆದರೆ ಪರೀಕ್ಷೆಯಲ್ಲಿ ನಿಮಗಿಂತ ಹೆಚ್ಚು ಅಂಕ ತಗೊಳ್ಳಿರೋಕ್ಕೆ ಸಾಧ್ಯತೆ ಇರ್ತದೆ. ಯಾಕೆ ಅಂತಂದರೆ ಅವನು ಆ ಪರೀಕ್ಷೆಯ ಟೆಕ್ನಿಕ್, ಆ ಪರೀಕ್ಷೆಯಲ್ಲಿ ಉತ್ತರಿಸುವ ಒಂದು ರೀತಿ, ವಿಧಾನ ಹೇಗೆ ಅನ್ನೋದನ್ನು ಚೆನ್ನಾಗಿ ಕರಗತ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಪರೀಕ್ಷೆ ಬರೆಯೋದಕ್ಕೆ ಪಾಠಗಳ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ಅಷ್ಟೇ ಪರೀಕ್ಷೆಯಲ್ಲಿ ಏನೇನು ತಯಾರು ಮಾಡ್ಕೋಬೇಕು, ಹೆಂಗೆ ತಯಾರು ಮಾಡ್ಕೋಬೇಕು ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ಯಾಕೆ ಗೊತ್ತಾ, ನೋಡಿ, ನೀವು ಎಷ್ಟೋ ತಿಳ್ಕೊಂಡಿದ್ದೀರಾ, ಬಹಳ ಒಳ್ಳೆ ವಿದ್ಯಾರ್ಥಿ, ಬಹಳ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆದರೆ ಅಲ್ಲಿ ಮೌಲ್ಯಮಾಪನ ಮಾಡ್ತೀವಲ್ಲ ನಾವು, ಆ ಮೌಲ್ಯಮಾಪನಕ್ಕೆ ನೀವು ಗೊತ್ತಿಲ್ಲ. ನೀವು ಅಲ್ಲಿ ಬರೆಯೋ ಉತ್ತರ ಪತ್ರಿಕೆ ಏನಿದೆ ಅದಷ್ಟೇ ಅವನ ಕಣ್ಣು ಮುಂದೆ ಇರೋದು. ಮೌಲ್ಯಮಾಪಕನ ಮುಂದೆ ಇರೋದು ನೀವಲ್ಲ, ನೀವು ಬರೆದು ಕೊಟ್ಟಿರೋ ಉತ್ತರ ಪತ್ರಿಕೆ. ಅದು ಏನು ನೋಡಿಕೊಂಡು ಅಂಕ ಹಾಕ್ತಾನೆ ಹೊರತು ನಿಮ್ಮ ತಲೆಯಲ್ಲಿ ಏನಿದೆ ಅದನ್ನೆಲ್ಲ ಊಹಿಸ್ಕೊಂಡು ಅವನು ಅಂಕಗಳು ಹಾಕೋಕ್ಕಾಗಲ್ಲ. ನೋಡಿ, ಹೀಗಾಗಿ ಒಂದು ಪ್ರತ್ಯೇಕ ಇದನ್ನು ನೀವು ಬೇಕಾದ್ರೆ ಒಂದು ಪರೀಕ್ಷೆಗೆ ಉತ್ತರಿಸುವ ತಂತ್ರಗಾರಿಕೆ, ಟೆಕ್ನಿಕ್ ಅಂತ ಬೇಕಾದ್ರೆ ತಗೊಳ್ಳಿ, ಅಂದ್ಕೊಳ್ಳಿ, ಪರವಾಗಿಲ್ಲ. ಅದಕ್ಕೆ ಪ್ರತ್ಯೇಕವಾಗಿ ನೀವು ಸಿದ್ಧ ಆಗಬೇಕಾಗತ್ತೆ. ನಾನು ಯಾಕೆ ಇಷ್ಟು ಮಾತು ಹೇಳ್ತೀನಿ ಅಂದರೆ, ಇದ್ರ ಬಗ್ಗೆ ಅನೇಕ ಮಕ್ಕಳು ಓದ್ತಾರೆ ಏನೋ ಕಷ್ಟಪಟ್ಟು, ಪರೀಕ್ಷೆಗಾಗಿ ಪ್ರತ್ಯೇಕವಾಗಿ ತರಬೇಕಾಗೋದಿಲ್ಲ. ಏನು ಮಾಡಬೇಕು ಅದಕ್ಕೆ, ನೀವು ಕನಿಷ್ಠ ಅಂದರೆ ಒಂದು 3 ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಉತ್ತರಿಸ್ಬೇಕು. ಪರೀಕ್ಷೆಗೆ ಮುಂಚೆನೆ ಕನ್ನಡದಲ್ಲಿ 3, ಗಣಿತದಲ್ಲಿ 3, ವಿಜ್ಞಾನದಲ್ಲಿ 3, ಸಮಾಜದಲ್ಲಿ 3, ಇಂಗ್ಲೀಷ್ನಲ್ಲಿ 3, ಹಿಂದಿ ಅಥವಾ ಇನ್ಯಾವುದು ತೃತೀಯ ಅದರಲ್ಲಿ 3. ಈಗಾಗಲೇ ಆಗೋಗಿರೋ ಪ್ರಶ್ನೆ ಪತ್ರಿಕೆಗಳು ಸಿಗ್ತಾವಲ್ಲ, ಕನಿಷ್ಠ 3, 10 ಪ್ರಶ್ನೆಗಳನ್ನು ಉತ್ತರ, 10 × 6 60 ಪ್ರಶ್ನೆ ಪತ್ರಿಕೆಗಳನ್ನ ಪರೀಕ್ಷೆಗೆ ಮುಂಚೆ ಉತ್ತರಿಸಿದವರು ಮಕ್ಕಳು ಇದ್ದಾರೆ, ನನಗೆ ಗೊತ್ತು. ಆದರೆ ಅಷ್ಟೆಲ್ಲ ನೀವು ಮಾಡಿ ಅಂತ ನಾನು ಒತ್ತಾಯ ಮಾಡೋದಿಲ್ಲ. ಆದರೆ ಕನಿಷ್ಠ 3 ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷೆಗೆ ಮುಂಚೆ ನೀವು ಮನೆಯಲ್ಲಿ ಕೂತ್ಕೊಂಡು ಉತ್ತರಿಸ್ಬೇಕು. ಮನೆಯಲ್ಲಿ ಕೂತ್ಕೊಂಡು ಉತ್ತರಿಸೋದಂದ್ರೆ ಸುಮ್ಮನೆ ತಗೊಂಡು ಉತ್ತರ ಬರೆಯೋದು, ಆಮೇಲೆ ಯಾರೋ ಕರೀತಾರೆ ಓಡೋಗೋದು, ಅವೆಲ್ಲ ಅಲ್ವೇ ಅಲ್ಲ. ಒಂದು ಕಡೆ ಕೂತ್ರೆ ಹೇಳ್ಬಿಡೋಕೆ ತಂದೆ ತಾಯಿಗೆ, ಅಮ್ಮ ಅಪ್ಪ ನೋಡಿ, ನಾನೀಗ ಪರೀಕ್ಷೆಗೆ ಕೂತಿದ್ದೀನಿ, ಇನ್ನು 3 ಗಂಟೆ ನನ್ನನ್ನು ಯಾವುದೇ ರೀತಿ ಯಾರು ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು, ನನಗೆ ತೊಂದರೆ ಕೊಡಬಾರ್ದು, ಯಾರು ಬಂದು ಕರೆದ್ರು ಇಲ್ಲ ಅಂತ ಹೇಳ್ಬಿಡ್ಬೇಕು, ನನ್ನ ಕೊಠಡಿ ಒಳಗೆ ನೀವು ಬರಬಾರ್ದು ಅಂಥೇಳಿ ಅಲ್ಲಿ 9:30ಗೆ ಸರಿಯಾಗಿ ಕೂತ್ಕೊಂಡ್ರೆ 12ಕ್ಕೆ ಸರಿಯಾಗಿ ಮುಗಿಸಬೇಕು.
ಆ ರೀತಿ ನೀವು ತರಬೇತಾಗಬೇಕು. ಅಂದರೆ ಆ ರೀತಿ ಬರೆಯುವಾಗ ಅಷ್ಟೊತ್ತಿಗೆ ಮುಗಿಸ್ಬಿಡಕ್ಕೆ, ನೀವು ಮನೆಯಲ್ಲಿದ್ದರೂ ಮುಗಿಸ್ಬಿಡಕ್ಕೆ. ಇಲ್ಲಿ ಪರೀಕ್ಷೆಯಲ್ಲಿ ಶಿಕ್ಷಕರು ಒಂದು ಕೊಡಿ ಇರ್ತಾರೆ, ಸರ್ ಇನ್ನೊಂದು ಸ್ವಲ್ಪ ಅದೆಲ್ಲ ಇಲ್ಲಲ್ಲ. ನೀವು ಕೊಠಡಿಯಲ್ಲಿ ಈ ಥರ ನೀವು 3 ಪ್ರಶ್ನೆ ಪತ್ರಿಕೆಗಳಿಗೆ ನೀವು ಮೊದಲೇ ಉತ್ತರಿಸಿದರೆ ನಿಮಗೊಂದು ಆತ್ಮವಿಶ್ವಾಸ ಬರುತ್ತೆ. ನೋಡಿ, ನಾವು ಪರೀಕ್ಷೆ ಕೊಠಡಿಗೆ ಪ್ರವೇಶ ಮಾಡಿದ್ವಿ, ಕೂತ್ಕೊಂಡ್ವಿ. ಆಗ ನಮಗೆ 2 ಮುಖ್ಯ ಅಂಶಗಳನ್ನು ನಾವು ಗಮನದಲ್ಲಿಟ್ಟಬೇಕು. ಒಂದು, ಆತಂಕ ಇರಬಾರ್ದು, ಟೆನ್ಷನ್. ಕೂತ್ಕೊಂಡಿರ್ತೀವಿ, ನೀವೇನು ಟೆನ್ಷನ್, ಏನು ಬರುತ್ತೋ, ಏನು ಕೊಡ್ತಾರೋ, ಉತ್ತರ ಬರಿತೀವಿ, ಅವೆಲ್ಲ ಇಲ್ಲವೇ ಇಲ್ಲ. ಆ ಥರ ಆತಂಕಗೊಳ್ಳಲೇಬಾರ್ದು. ನೀವು ಚೆನ್ನಾಗಿ ಓದಿದ್ದೀರಾ ಅಲ್ವಾ, ಅದೇನು ಬರುತ್ತೋ ಬರಲಿ. ಫಲದ ಬಗ್ಗೆ ಅನಗತ್ಯ ನಿರೀಕ್ಷೆಗಳು ಇಟ್ಕೊಬೇಡಿ. ಫಲ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಏನು ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಮಾ ಫಲೇಶು, ಫಲದಲ್ಲಿಲ್ಲ, ಕರ್ಮಣ್ಯೇವ ಅಧಿಕಾರ. ನಂದೇನಿದ್ರು ಅಧಿಕಾರ ಕರ್ಮದಲ್ಲಿ, ಕೆಲಸದಲ್ಲಿ. ನನ್ನ ಕೆಲಸ ನಾನು ಮಾಡಿದ್ದೀನಿ, ನಾನು ಓದಿದ್ದೀನಿ ಚೆನ್ನಾಗಿ, ಅದೇನು ಕೊಡ್ತಾರೋ ಬರಿತೀನಿ. ಆಮೇಲೆ ಫಲ, ಅಂಕಗಳು ಏನು ಬರುತ್ತೋ ಬರಲಿ. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ದಟ್. ಆ ಥರ ಒಂದು ಮನಸ್ಥಿತಿಯನ್ನು ರೂಪಿಸ್ಕೋಬೇಕು. ಅದಕ್ಕೆ ಆತಂಕಗೊಳ್ಳದೇ ಇರಬೇಕು. ಆಮೇಲೆ ಸಮಯ ಪಾಲನೆ ಇರಬೇಕು. ಸಮಯ ಪಾಲನೆ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಇನ್ನೂ 12:30 ಅಂದರೆ 12:15 ಪ್ರಶ್ನೆ ಪತ್ರಿಕೆ ಮುಗಿಸಿರಬೇಕು. ಎಲ್ಲ ಉತ್ತರಗಳನ್ನು ಬರೋದು ಕೊನೆಯ 15 ನಿಮಿಷದಲ್ಲಿ ಬರೀ ರಿವಿಷನ್ ನೋಡ್ತಾ ಹೋಗ್ಬೇಕು. ಮುಂದೆ ಯಾವ್ದು ಬಿಟ್ಟಿದ್ದೀನಿ, ಯಾವ್ದು ಮಾಡಿದ್ದೀನಿ. ನೋಡಿ ಮಕ್ಕಳೇ, ನಿಮಗೆ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಅಲ್ಲಿ ಕೊನೆಯಲ್ಲಿ ನೋಡಿ, ಅಲ್ಲೊಂದು ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳು ಅಂತ ಅನ್ನೋ ಕಡೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶ ಕೊಡಲಾಗಿದೆ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಅದನ್ನು ಪೂರ್ತಿಯಾಗಿ ಮೊದಲನೇದಾಗಿ ಪ್ರಥಮ ಭಾಷೆ ಕನ್ನಡ ಕರೆಕ್ಟ್ ಓದ್ಕೋಬೇಕು. ಆಮೇಲೆ 9:30 12:30 ದಿನಾಂಕ, ಆಮೇಲೆ ಅಲ್ಲಿರುವ 49 ವಸ್ತುನಿಷ್ಠ ವಿಷಯ ಮತ್ತು ವಿಷಯನಿಷ್ಠ ಮಾದರಿ ಪ್ರಶ್ನೆಗಳು ಅವೆಲ್ಲ ಓದಬೇಕು. ಇದೇನು ಓದೋದು ಅಂದ್ಕೋಬಾರ್ದು, ಅದೆಲ್ಲ ಓದಿ ಅರ್ಥ ಮಾಡ್ಕೋಬೇಕು. ಯಾಕೆ ಗೊತ್ತಾ? ಅವ್ರು ಹೇಳ್ತಾರೆ, ಎಲ್ಲ ಪುಟಗಳು ಇವಿಯೇ ಎಂದು ಪರೀಕ್ಷಿಸಿಕೊಳ್ಳಿ. ಭಾಳ ಮುಖ್ಯ. ನೀವೆಲ್ಲೋ ನೋಡ್ತೀರ ಪುಟ, ಯಾವುದೋ ಒಂದು ಪುಟದಲ್ಲಿ 5ನೇ ಪುಟದಲ್ಲಿ ಪ್ರಿಂಟೇ ಆಗಿಲ್ಲ, ಏನು ಖಾಲಿ ಇದೆ. ನೀವು ಕಣ್ಣು ಮುಚ್ಕೊಂಡು ಬರಿತಾ ಹೋಗ್ತೀರಾ. ಆ ಸಮಯದಲ್ಲಿ ಅಲ್ಲಿ ಬಂದು ನೋಡಿದ್ರೆ, ಅಯ್ಯೋ ಇಲ್ಲಿ ಇಲ್ವಲ್ಲ ಸರ್, ಇಲ್ಲಿ ಮುದ್ರಣನೇ ಆಗಲಿ, ಪ್ರಿಂಟೇ ಆಗಿಲ್ಲ ಸರ್ ಅಂದರೆ, ಆಗ ಮನುಷ್ಯ ಅಲ್ಲಿಗೆ ಹೋಗಿ ಪ್ರಶ್ನೆ ಪತ್ರಿಕೆ ತಂದು ನೀವು ಕೊಡೋ ಅಷ್ಟೊತ್ತಿಗೆ ಇನ್ನೊಂದು 5-10 ನಿಮಿಷ ಸಮಯ ಹಾಳಾಗ್ಬೋದು ನೋಡಿ. ಆದ್ದರಿಂದ ಆ ಸೂಚನೆಗಳನ್ನೆಲ್ಲ ನೀವು ಗಮನ ಇಟ್ಟು ಕೇಳಿಸ್ಕೋಬೇಕಾಗತ್ತೆ. ಆ ಸಮಯಾವಕಾಶ ಹೇಗೆ ಅಂದರೆ, ಈಗ 9:30ರಿಂದ 12:30 ಅಂತ 3 ಗಂಟೆ ಅಂದರೆ 60 × 3 180 ನಿಮಿಷ ಇದೆ ನಿಮಗೆ. 180 ನಿಮಿಷದಲ್ಲಿ ಪ್ರಶ್ನೆ ಪತ್ರಿಕೆ ಎಲ್ಲ ಪ್ರಶ್ನೆಗಳನ್ನು ಓದೋದಕ್ಕೆ 15 ನಿಮಿಷ ತಗೊಳ್ಳಿ. 15 ನಿಮಿಷ ಪ್ರಶ್ನೆಗಳೆಲ್ಲ ಓದಿ ನಿಧಾನಕ್ಕೆ ಗಮನಿಸಿ. ಯಾವ ಪ್ರಶ್ನೆ ಸುಲಭ ಇದೆ ಅದನ್ನು ಮೊದಲು ಉತ್ತರ ಮಾಡೋದು, ಯಾವ ಪ್ರಶ್ನೆ ಅರ್ಧಂಬರ್ಧ ಗೊತ್ತಿದೆ ಅದು ಆಮೇಲೆ, ಯಾವ ಪ್ರಶ್ನೆ ತುಂಬ ಕಷ್ಟ ಅನಿಸುತ್ತೆ, ಸರಿಯಾಗಿ ಗೊತ್ತಾಗ್ತಿಲ್ಲ, ಗೊಂದಲ ಇದೆ, ಅದು ಕೊನೆಗೆ. ಈ ಥರ ಒಂದು ತೀರ್ಮಾನ ಮಾಡ್ಕೋಬೇಕು. ಅದಕ್ಕೆ ಇಡೀ ಪ್ರಶ್ನೆ ಪತ್ರಿಕೆನ ಓದ್ಬಿಡಬೇಕು, ನಿರಾಳವಾಗಿ ನೆಮ್ಮದಿಯಿಂದ ಓದಬೇಕು. ಆಮೇಲೆ ನಿಮಗೆ 180ರಲ್ಲಿ 15 ನಿಮಿಷ ತೆಗೆದ್ರೆ 165 ನಿಮಿಷ ಬರುತ್ತೆ. ಅದು 165ರಲ್ಲಿ 15 ನಿಮಿಷ ಮುಂಚೆ ಮುಗಿಸ್ಬೇಕಲ್ಲ ನೀವು. ಕೊನೆಯಲ್ಲಿ 15 ನಿಮಿಷ ರಿವಿಷನ್, ಮತ್ತೊಂದು ಸಲ ನೋಡಬೇಕಲ್ಲ, ಯಾವ್ದು ಬಿಟ್ಟಿದ್ದೀನಿ, ಏನು ಮಾಡಿದ್ದೀನಿ, ಬರೆದಿರೋದು ತಪ್ಪು ಮಾಡಿದ್ದೀನ, ಕಾಗುಣದ ದೋಷ ಇತ್ಯಾದಿ, ಮತ್ತೊಂದು ಪ್ರಶ್ನೆ ಪತ್ರಿಕೆ ಪ್ರಶ್ನೆಯ ಸಂಖ್ಯೆ ಹಾಕಿದ್ದೀನ ಇಲ್ವಾ. ಅದಕ್ಕೊಂದು 15 ನಿಮಿಷ ಅಂದರೆ ಅದು 15 ನಿಮಿಷ ಕಳೆದ್ರೆ 150 ನಿಮಿಷ ಅಂದರೆ 2 ಗಂಟೆ 30 ನಿಮಿಷ. ನಿಮ್ಗೆ 3 ಗಂಟೆ ಅಲ್ಲ, ನಿಮ್ಗೆ ಇರೋದು 2 ಗಂಟೆ 30 ನಿಮಿಷ. ಇದು ಚೆನ್ನಾಗಿ ನೆನಪಿಟ್ಕೋಬೇಕು. ಅಂದರೆ 100 ಅಂಕಗಳಿಗೆ ನಿಮಗಿರ್ತಕ್ಕಂಥ ಸಮಯ 150 ನಿಮಿಷ. ಅಂದರೆ 1 ಅಂಕಕ್ಕೆ 1.5 ನಿಮಿಷ. ಇದೊಂದು ಅಂದಾಜು ಲೆಕ್ಕ. ಇದೆಲ್ಲ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಅಂದಾಜಾಗಿ ಟೈಮ್ ಪ್ಲಾನಿಂಗ್ ಅಂದರೆ ಇನ್ನೇನು, ಸಮಯನ ಯೋಜಿಸ್ಕೊಳ್ಳೋದು ಅಂದರೆ ಇನ್ನೇನು. ಮತ್ತೆ ನಾನು ಒಂದು 50 ಅಂಕಗಳಿಗೆ ಮುಗಿಸಿದ್ದೀನಿ, ಒಂದು 50 ಅಂಕ ಬಾಕಿ ಇದೆ ಅಂದರೆ 150 ನಿಮಿಷ ನನಗಿರೋದು ಅಂದರೆ 75 ನಿಮಿಷದೊಳಗೆ 50 ಅಂಕಗಳನ್ನು ಮುಗಿಸಿರಬೇಕು.
ಇಲ್ಲ ಅಂದರೆ ನಾನೆಲ್ಲ ತಪ್ಪು ಮಾಡ್ತಾ ಇದ್ದೀನಿ, ವೇಗ ನಿಧಾನ ಆಗಿದ್ದೀನಿ, ಸ್ವಲ್ಪ ವೇಗ ಜಾಸ್ತಿ ಮಾಡಬೇಕು. ಈ ಥರ ಪ್ರಶ್ನೆ ಗಮನಿಸ್ಕೋಬೇಕು. ಆಮೇಲೆ ವಸ್ತುನಿಷ್ಠ ಪ್ರಶ್ನೆ ಅಂತಾರೆ, ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು. ಅದು ಎಷ್ಟಿದೆ ಅಂದರೆ ಬರೀ ಸಂಧಿ ಯಾವುದು, ವ್ಯಾಕರಣ ವಿಶೇಷ ಏನು, ಸಮಾಸ ಯಾವುದು ಮಾತ್ರ ಅಲ್ಲಿ 4 ಆಯ್ಕೆಗಳಲ್ಲಿ ಒಂದು ಆರಿಸ್ಕೊಳ್ಳುವಂಥದ್ದು. ಬಿಟ್ಟ ಸ್ಥಳ ತುಂಬಿರಿ ಬರೆಯೋದು, ಪದ್ಯ ತುಂಬಿರು, ಒಂದು ವಾಕ್ಯದ ಉತ್ತರ ಬರೆಯುವಂಥದ್ದು, ಛಂದಸ್ಸು, ಗುರುಲಘು ಹಾಕಿ ಛಂದಸ್ಸು ಹೇಳೋದು, ಅಲಂಕಾರ ಇವೆಲ್ಲ ಅಂದರೆ ಸುಮಾರು 20 ಅಂಕಗಳು ಬರ್ತವೆ ನಮಗೆ. 100ರಲ್ಲಿ 20 ಅಂಕಗಳು ವ್ಯಾಕರಣ, ಛಂದಸ್ಸು, ಅಲಂಕಾರಕ್ಕಿರುತ್ತೆ. ನೀವು ಇದರಿಂದ ಏನು ಗೊತ್ತಾಗುತ್ತೆ ನಿಮಗೆ? ವ್ಯಾಕರಣ, ಅಲಂಕಾರ, ಛಂದಸ್ಸನ್ನು ನಾನು ಉದಾಸೀನ ಮಾಡಿದ್ರೆ 20 ಅಂಕಗಳು ಕಳ್ಕೊತೀನಿ. ಅದಕ್ಕೆ ನೀವು ಸಿದ್ಧರಿದ್ದೀರಾ? ಆದ್ದರಿಂದ ಅದಕ್ಕೂ ಕೂಡ ಗಮನ ಕೊಡಬೇಕು. ನೋಡಿ, ಈ ರೀತಿ ಯಾಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, SSLC ಪರೀಕ್ಷೆ ಅನ್ನೋದು ಇದೆಯಲ್ಲ, ಅದೊಂದು ಮುಖ್ಯ ಘಟ್ಟ. ಇವತ್ತಿನ ದಿವಸ ಮುಂದೆ ನಿಮ್ಮ ಜೀವನದ ಭವಿಷ್ಯವನ್ನು ರೂಪಿಸೋದಕ್ಕೆ ಈ SSLC ಪರೀಕ್ಷೆ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದಾಗತ್ತೆ. ಆದ್ದರಿಂದ ಇದೊಂದು ಸ್ಪರ್ಧಾತ್ಮಕ ಪ್ರಪಂಚ. ಅಂಕಗಳು ತಗೊಳ್ಳೋದೇ ಶ್ರೇಷ್ಠ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಿಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅಂಕಗಳನ್ನು ನೀವು ಪಡ್ಕೋಬೇಕು. ನಿಮಗೆ 95 ಅಂಕಗಳು ಪಡ್ಕೊಳ್ಳೋ ಸಾಧ್ಯತೆಗಳಿದೆ, ನಿಮ್ಮ ಸಾಮರ್ಥ್ಯ ಇದೆ. ಆದರೆ ನೀವು ಬರೀ 80 ಅಂಕ ತಗೊಳ್ತೀನಿ ಅಂದರೆ ತಪ್ಪು ಯಾರ್ದು? ನೋಡಿ, ಪರೀಕ್ಷೆ ಜವಾಬ್ದಾರಿ ಪೂರ್ತಿ ನಿಮ್ಮದೇ. ಯು ಆರ್ ದ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಲ್ ಪರ್ಸನ್. ನೀವೇ. ಅದಕ್ಕೋಸ್ಕರ ಇವೆಲ್ಲ ಸಿದ್ಧತೆಗಳು ನೋಡ್ಕೋಬೇಕು. ಮೊದಲೇ ಕನಿಷ್ಠ 3 ಪ್ರಶ್ನೆ ಪತ್ರಗಳನ್ನ ಬರೀತಾ ಹೋಗ್ಬೇಕು. ಮತ್ತೆ ಆತಂಕ ಇಟ್ಕೋಬಾರ್ದು. ಅದು ಮತ್ತೆ ನೆನ್ಪಿಟ್ಕೊಳ್ಳಿ, ಯಾವಾಗ ಆತಂಕ ಬರುತ್ತೆ? ನೀವು ಓದದೇ ಇದ್ರೆ ಆತಂಕ ಬರುತ್ತೆ, ಸರಿಯಾಗಿ ಸಿದ್ಧರಾಗದೇ ಇದ್ರೆ ಆತಂಕ. ಆವಾಗಲೂ ಆತಂಕ ಪಡಬೇಡಿ ಅಂತ ನಾನು ಹೇಳೋದು. ಯಾಕೆ ಅಂದರೆ, ನಾನು ಎಷ್ಟು ಒಂದು 3/4 ಭಾಗ ಓದ್ಕೊಂಡಿದ್ದೀನಿ, 100ರಲ್ಲಿ 75ರಷ್ಟು ಅಂಕಕ್ಕೆ ನಾನು ಸಿದ್ಧನಾಗಿದ್ದೀನಿ. 70, 75 ತೆಗೆಯೋಣ ಬಿಡು, ನಾನೇನು ಮಾಡಿ, ನಂದೇ ತಪ್ಪು, ಸಿದ್ಧ ಆಗಿಲ್ಲ, ಆತಂಕ ಬೇಡ. ನನಗೆ ಗೊತ್ತಿರೋದು ಇಷ್ಟು, ನನಗೆ ಗೊತ್ತಿರೋದು 75 ಅಂಕಗಳಿಗೆ ಮಾತ್ರ ನಾನು ಸಿದ್ಧನಾಗಿ 100 ಅಂಕ ತಗೋಬೇಕು ಅಂತ ಆಸೆ ಪಡಕ್ಕೆ ಹೋಗ್ಬಾರ್ದು. ಸೊ ಆತಂಕ ಯಾಕೆ ಬರುತ್ತೆ ಅನ್ನೋದು ಯೋಚನೆ ಮಾಡಿ. ನೋಡಿ, ಇನ್ನೊಂದು ಸರಿ ಏನು ಮಾಡ್ತಾರೆ ಮಕ್ಕಳು, ಕೊನೆ ತನಕ ಅಲ್ಲಿ ನೋಡ್ತಾ ಇರೋದು, ಇದು ನೋಡ್ತಾ ಇರೋದು, ಅದು ನೋಡ್ತಾ ಇರೋದು. ಲಾಸ್ಟ್ ಬೆಲ್ ಆದಾಗ ಓಡಿ ಬಂದು ಅಲ್ಲಿ ಕೂತ್ಕೊಳ್ಳೋದು, ಸೆಕೆ, ಬೆವರು, ಈ ಒದ್ದಾಟ. ಅಲ್ಲಿ ಪ್ರಶ್ನೆ ಪತ್ರಿಕೆ ಕೊಡಲಿಲ್ಲ, ಈ ನೋಂದಣಿ ಸಂಖ್ಯೆ ಬರಬೇಕು, ಅವರಿಗೆ ಸೈನ್ ಮಾಡಿ, ಇಲ್ಲಿ ತಗೊಳ್ಳಿ, ಎಲ್ಲಿ ಕೊಡಿ, ಇದು ಇರ್ತಾರೆ. ಆವಾಗ ಇನ್ನೂ ಗಾಬರಿ, ಅದು ಆತಂಕ ಆಗೋದಕ್ಕೆ ಕಾರಣ. ಅದಕ್ಕೆ ಫಸ್ಟ್ ಬೆಲ್ ಹೊರಟ ತಕ್ಷಣ ಹೋಗಿ ಕೂತ್ಕೊಳ್ಳಿ, ನಿಧಾನಕ್ಕೆ ಬೇಕಾದ್ರೆ 1 ನಿಮಿಷ ಕಣ್ಣು ಮುಚ್ಕೊಂಡು ಸಮಾಧಾನ ಚಿತ್ತದಿಂದ ದೀರ್ಘ ಉಸಿರು ಹೇಳ್ಕೊಳ್ಳಿ. ದೀರ್ಘವಾದ ಉಸಿರು ಹೇಳ್ಕೊಳ್ಳಿ. ಉಸಿರು ಹೇಳ್ಕೊಂಡು ಮನಸ್ಸನ್ನು ಹದಗೊಳಿಸ್ಕೊಳ್ಳಿ. ದಿಸ್ ಈಸ್ ಆಲ್ಸೋ ಎ ಪ್ರಾಕ್ಟೀಸ್. ಇದು ಸಾಧ್ಯ ಇದೆ, ಸುಲಭ ಅಲ್ಲ, ಪ್ರಯತ್ನ ಪಡಬೇಕು, ಸಾಧಿಸ್ಬೇಕು. ಮತ್ತೆ ನನ್ನ ಮನಸ್ಸನ್ನು ಒಂದು ಸಮಚಿತ್ತಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ ಇದು ಸಾಧ್ಯ ಇದೆ. ಅದೇ ರೀತಿ ಟೈಮ್ ಪ್ಲಾನಿಂಗ್. ಸಮಯ 150 ಇದೆ, ಎಲ್ಲೋ ಒಂದು ಕಡೆ ನೋಡಿ. ನಾನು ಉದಾಹರಣೆಗೆ ಇಲ್ಲಿ ಲೆಕ್ಕ ಹಾಕ್ತಾ ಬಂದಾಗ, ಈ ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅನ್ನೋದು 28ನೇ ಪ್ರಶ್ನೆ. 27 ಪ್ರಶ್ನೆಗಳಿಗೆ ಮುಗಿಸಿರ್ಬೇಕು ನೀವು. ಅಂದರೆ ಸುಮಾರು 11 ಗಂಟೆಯಷ್ಟು ಸಮಯಕ್ಕೆ 27 ಪ್ರಶ್ನೆಗಳು ಮುಗಿಸಿರಬೇಕು. ಆವಾಗ ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ಮ ವೇಗ ಸರಿ ಇದೆ. ಈ ಥರದ್ದೆಲ್ಲ ಪ್ರಾಕ್ಟೀಸ್, ಅಭ್ಯಾಸ. ಪ್ರಾಕ್ಟೀಸ್ ಅಂದರೆ ಅಭ್ಯಾಸ, ಮತ್ತೆ ಅಭ್ಯಾಸ ಮಾಡ್ತಾ ಇದ್ದಾರೆ. ನೀವು ಒಂದು ರೀತಿ ಹೆಂಗೆ ಮಕ್ಕಳು ಹೇಳ್ತೀನಿ, ಪೂರ್ಣ ಆತ್ಮವಿಶ್ವಾಸ ಬರುತ್ತೆ. ನಿಮಗೆ ಆತಂಕ ಆಗೋದೇ ಆತ್ಮವಿಶ್ವಾಸದ ಕೊರತೆಯಿಂದ. ನೀವು ಮನೆಯಲ್ಲಿ ಈ ರೀತಿ 3, 4, 5 ಪ್ರಶ್ನೆ ಪತ್ರಿಕೆಗಳ ಉತ್ತರ ಬರೋದು ಕಷ್ಟಪಡಬೇಕು. ನಿಮ್ಗೆ ಯಾಕೆ ಗೊತ್ತಾ? ಇದು ನಿಮ್ಮ ಬದುಕಿನ ಪ್ರಶ್ನೆ, ಅಂಕಗಳು ತಗೊಳ್ಳೋ. ಆದ್ದರಿಂದ ಕಷ್ಟಪಡ್ಬೇಕು. ಇಲ್ಲ ಅಂದರೆ ಇಲ್ಲ, ಅಷ್ಟೇ, ನಿಮಗೆ ಬಿಟ್ಟಿದ್ದು. ಆದ್ದರಿಂದ ನೀವು ತರಬೇತಿ ಈ ಥರ ಆಗಿದ್ದರೆ ನಿಮಗೆ ಅಲ್ಲಿ ಹೋದಾಗ ಯಾವ ಹೆದರಿಕೆಯಲ್ಲಿ ಆರಾಮಾಗಿರ್ತೀರಾ. ನೀವು ಪರೀಕ್ಷೆ ತಗೊಳ್ಳೋದು ಒಂದು ಲೀಲೆ, ಒಂದು ಆಟ ಆಗ್ಬಿಡುತ್ತೆ. ನೋಡಿ, ಇದಿಷ್ಟು ನೀವು. ಆಮೇಲೆ ಇನ್ನೊಂದು, ನೀಟಾಗಿ ಬರಿಬೇಕು ಮಕ್ಕಳ. ಇದು ಬಹಳ ಮುಖ್ಯ. ನೋಂದಣಿಯ ಸಂಖ್ಯೆ ಹಾಕೋದು ಎಷ್ಟು ಮುಖ್ಯನೋ, ಗುಂಡಿಗೆ ಬರೆಯೋದು, ನಾಜೂಕಾಗಿ ಬರೆಯೋದು ಅಷ್ಟೇ ಮುಖ್ಯ. ನಾನು ಅನೇಕ ಮಕ್ಕಳಿಗೆ ಹೇಳ್ತೀನಿ, ಕೆಲವರು ಗುಂಡಾಗಿ ಬರೆಯೋದನ್ನ ಅಭ್ಯಾಸ ಮಾಡ್ಕೋತಾರೆ, ಕೆಲವರು ಅಭ್ಯಾಸ ಮಾಡ್ಕೊಳ್ಳೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಕನಿಷ್ಠ ಪಕ್ಷ ಗುಂಡಾಗಿ ಬರೀಕಾಗದೆ ಇದ್ದರೂ ನಾಜೂಕಾಗಿ ಬರೀರಿ.
ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪಕ ನೋಡಿದಾಗ ಥೂ ಇದು ಏನೇ ಹಿಂಗೆ ಬರ್ತೀನಿ ಅಂತ, ಯಾವುದೋ ಒಳ್ಳೆ ದರಿದ್ರ ಪೇಪರ್ ಬಂತಪ್ಪ ನನಗೆ ಅಂತ ಅವ್ನಿಗೆ ಅನ್ನಿಸ್ಬಾರ್ದು. ಫಸ್ಟ್ ಇಂಪ್ರೆಷನ್ ಮಸ್ಟ್ ಬಿ ದಿ ಗುಡ್ ಇಂಪ್ರೆಷನ್, ಬೆಸ್ಟ್ ಇಂಪ್ರೆಷನ್ ಅಲ್ವಾ? ಅವನಿಗೇನು ಅನಿಸುತ್ತೆ, ಅವನು ಒಬ್ಬ ಮೌಲ್ಯಮಾಪನ ಕೂಡ ಒಬ್ಬ ಮನುಷ್ಯ ಅನ್ನೋದನ್ನು ನೆನಪಿಟ್ಕೊಳ್ಳಿ ನೀವು. ಸೊ ಅದು ಒಂಥರ ನಾಜೂಕಾಗಿ ಕಾಣಿಸ್ಬೇಕು. ಮತ್ತು ಅಲ್ಲಿ ಈ ಕೊನೆ ತನಕ ಬರೆಯೋದು, ಇಲ್ಲಿ ಈ ಕಡೆ ಏನೋ ಎಡಗಡೆಗೆ ಮಾರ್ಜಿನ್ ಇರುತ್ತೆ ಬರೆಯಲ್ಲ, ಈ ಬಲಗಡೆಗೆ ಮಾರ್ಜಿನ್ ಇರಲ್ವಲ್ಲ, ಕೊನೆ ತನಕ ಬರೆದ್ಬಿಡೋದು. ತೆಗೆದುಕೊಂಡನು ಅಂತ ಬರೆದ್ರೆ ನೂಗೆ ಜಾಗ ಇರಲ್ಲ, ಆ ಸೊಂದಲ್ಲೇ ನೋವು ತುರ್ಕೋಕೋಗ್ಬೋದು. ಇಲ್ಲೇ ನೀವು ಮಾಡೋ ತಪ್ಪು. ಇನ್ನು ಈ ಮಾರ್ಜಿನ್ನು ನಿಮ್ಗೆ ಒಂದು ಅಂಗಲ ಇದೆ ಅಂದರೆ ಈ ಕಡೆ ಅರ್ಧ ಅಂಗಲ ಬಿಟ್ಬಿಡಿ, ಈ ಕಡೆನೂ ಮಾರ್ಜಿನನ್ನು ಅವ್ರು ಹಾಕಿಲ್ಲ, ನೀವೇ ಬಿಟ್ಬಿಡಿ ಅರ್ಧ ಅಂಗಲ ಅಂತ ಅಂದ್ಕೊಂಡು. ಇನ್ನು ಅರ್ಧ ಅಂಗಲ ನಾವೆಲ್ಲ ತಿರುಗಿಸಿ ಆ ಪದ ಅರ್ಧ ಆಗಿರಲಿ, ಈ ಕಡೆ ಮುಂದಿನ ಸಾಲಿಗೆ ಬರೀರಿ, ನಿಮಗೇನು ನಷ್ಟ ಆಗುವಂಥದ್ದಿಲ್ಲ. ನೋಡಿ, ಹೀಗೆ ನೀವು ಅತ್ಯಂತ ಜವಾಬ್ದಾರಿಯಿಂದ ಹೋದ್ಮೇಲೆ ನಂತರ ಯಾವ್ಯಾವ ಪ್ರಶ್ನೆಗಳಿಗೆ ಯಾವ್ಯಾವ ರೀತಿ ಉತ್ತರಿಸಬೇಕು ಅನ್ನೋದನ್ನು ತಿಳ್ಕೋಬೇಕಾಗತ್ತೆ. ಮತ್ತೆ ನೋಡಿ, ಈಗ ಉದಾಹರಣೆಗೆ ಮೊದಲನೇ ಮುಖ್ಯ ಪ್ರಶ್ನೆ, 9 ಅಂಕಗಳಿದೆ, ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇದು ಒಂದೇ ಒಂದು ವಾಕ್ಯ ಸಾಕು. ನೀವು ಯಾವುದೇ ಕಾರಣಕ್ಕೂ ಇನ್ನೊಂದು 4 ವಿಷಯ ಗೊತ್ತಿದ್ರೆ ಬರೆಯಕ್ಕೆ ಹೋಗಲೇಬಾರ್ದು. ನೀವು ಎಷ್ಟು 10 ವಾಕ್ಯ ಬರೋದು ಅದು ಒಂದು ವಾಕ್ಯನೇ ಕೊಡೋದು ನೀವು. ಅದಕ್ಕೆ ಈಗ ಉದಾಹರಣೆಗೆ ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು? ಅದಕ್ಕೇನು ಉತ್ತರ? ಒಂದೇ ವಾಕ್ಯ, ಪರಶುರಾಮನು ದ್ರೋಣನಿಗೆ ವಾರಣ, ವಾಯುವ್ಯ, ಆಗ್ನೇಯ, ಪೌರಂದರ ಮೊದಲಾದ ದಿವ್ಯವಾದ ಅಸ್ತ್ರಗಳನ್ನು ಕೊಟ್ಟನು. ಮುಗಿದಾಯ್ತು. ನೋಡಿ, ಈ ರೀತಿ ಆದರೆ 9 ಅಂಕಗಳಿಗೆ 9 ನಿಮಿಷ ಅಲ್ಲ, 5 ನಿಮಿಷದಲ್ಲಿ ಮುಗಿಸ್ಬೋದು ನೀವು. ನಾನಿಲ್ಲಿ 9 ನಿಮಿಷ ಅಂತ ಹಾಕ್ಕೊಂಡಿದ್ದೀನಿ. ನಂತರ ಎರಡನೇ ಮುಖ್ಯ ಶೀರ್ಷಿಕೆಗೆ ಬಂದರೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಒಂದೇ ಪ್ಯಾರಾದಲ್ಲಿ ಸಾಕು, ಇದನ್ನೇನು 2 ಪ್ಯಾರಾ ಮಾಡೋದು ಬೇಕಾಗಿಲ್ಲ. ಆದರೆ 3 ಅಥವಾ 4 ಅನ್ನೋದನ್ನ ಬಿಟ್ಕೊಳ್ಳಿ. ಕನಿಷ್ಠ 3 ವಾಕ್ಯಗಳಿರಬೇಕು. 4 ವಾಕ್ಯ ಆದರೂ ಪರವಾಗಿಲ್ಲ, 5 ವಾಕ್ಯ ಆದರೂ ಪರವಾಗಿಲ್ಲ. ಸ್ಪಷ್ಟವಾಗಿ ಬರೀರಿ, ನಾಜೂಕಾಗಿ ಬರೀರಿ. ಈಗ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು? ಅಲ್ಲಿ ಪುಸ್ತಕದಲ್ಲಿ ಏನಿದೆ? ಕನಕ ಪಾತ್ರಕ್ಕುಪಾಯಮಿಲ್ಲಪ್ಪುದರಿಂ ಮೃತ್ಪಾತ್ರೆಯೊಳ್ ಅರ್ಘ್ಯಮಿತ್ತನ್ ಅಂತಿದೆ. ಅಂದರೆ ಒಂದೇ ವಾಕ್ಯ ಆಯಿತು. ಆದರೆ ಅದಾದ ಮೇಲಿನ ಪದ್ಯದಲ್ಲಿ ಅದಕ್ಕೆ ಕಾರಣನೂ ಕೊಟ್ಟಿದ್ದಾನೆ. ಆದ್ದರಿಂದ ಅದನ್ನು ಸೇರಿಸ್ಕೊಂಡು ನೀವು ಬರೀಬೇಕಾಗುತ್ತೆ. ಆದರೆ ಬರೆಯುವಾಗ ಮೊದಲಿಗೆ ಅವನು ತನ್ನ ಹತ್ರ ಇದ್ದಿದ್ದನ್ನೆಲ್ಲ ಎಲ್ಲರಿಗೂ ಕೊಟ್ಟುಬಿಟ್ಟಿದ್ದ, ಗುರುಗಳಿಗೆ ಭೂಮಂಡಲವನ್ನು ಕೊಟ್ಟಿದ್ದ ಅಂತ ಬರೆದು ಆಮೇಲೆ ಚಿನ್ನದ ಪಾತ್ರೆ ಇಲ್ಲದೆ ಇರೋದರಿಂದ ಮಣ್ಣಿನ ಪಾತ್ರೆಯಲ್ಲಿ ಕೊಟ್ಟ ಅಂತ ಬರೆಯೋ ಬದಲು ಮೊದಲೇನೆ ಉತ್ತರ ಏನಿದೆ, ಪ್ರಶ್ನೆಗೆ ಉತ್ತರ ಮೊದಲ ವಾಕ್ಯದಲ್ಲೇ ಕಾಣಿಸ್ಬಿಡ್ಬೇಕು. ಮುಖ್ಯವಾದ ಉತ್ತರ ಏನಿದೆ ಅದು ಜಾಣತನ. ಯಾವತ್ತೂ ತಿಳ್ಕೊಳ್ಳಿ, ಮುಖ್ಯವಾದ ಅಂಶ ಮೊದಲು ಗಮನಿಸಿ. ಯಾಕೆಂದರೆ ಮೌಲ್ಯಮಾಪಕರು ಮೊದಲ ವಾಕ್ಯಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸಿರ್ತಾರೆ, ಆಮೇಲೆ ಅಲ್ಲಲ್ಲಿ ಹೀಗೆ ಹಾರಿಕೊಂಡು ಹೋಗ್ತಾ ಇರ್ತಾರೆ. ಆದ್ದರಿಂದ ನೀವು ಮೊದಲು ಅದನ್ನು ದಾಖಲು ಮಾಡಿಬಿಡಿ. ಏನು? ಪರಶುರಾಮನ ಬಳಿ ಚಿನ್ನದ ಪಾತ್ರೆ ಇಲ್ಲದೆ ಇರುವುದರಿಂದ ಮಣ್ಣಿನ ಪಾತ್ರೆಯಲ್ಲಿ ದ್ರೋಣನಿಗೆ ಅರ್ಘ್ಯವನ್ನು ಕೊಟ್ಟನು ಅಂತ ಒಂದು ವಾಕ್ಯದಲ್ಲಿ ಬರೆದು ಬಿಡಿ. ಆದರೆ ಏಕೆಂದರೆ ಅವಂತ ತಗೊಳ್ಳಿ. ಆಮೇಲೆ ಏಕೆಂದರೆ ಅವನು ಯಾರ್ಯಾರು ಬಂದು ತನ್ನನ್ನು ಬೇಡಿದರು ಅವರಿಗೆಲ್ಲ ತನ್ನ ಬಳಿ ಇದ್ದಂಥ ವಸ್ತು ಒಡವೆಗಳನ್ನು ಕೊಟ್ಟು ಬಿಟ್ಟಿದ್ದನು. 2ನೇ ವಾಕ್ಯ ಆಯಿತು. ಆಮೇಲೆ ತನ್ನ ಗುರುಗಳಿಗೆ ದಕ್ಷಿಣೆಯಾಗಿ ಭೂಮಂಡಲವನ್ನೇ ಕೊಟ್ಟು ಬಿಟ್ಟಿದ್ದ. 3ನೇ ವಾಕ್ಯ ಆಯಿತು. ಆಮೇಲೆ ಹೀಗಾಗಿ ಅವನ ಬಳಿ ಒಂದು ಅಡಕೆಯೂ ಇವಾಗಿರಲಿಲ್ಲ, ಒಂದು ಅಡಕೆಯಷ್ಟು ಏನೂ ಇರಲಿಲ್ಲ. 4ನೇ ವಾಕ್ಯ ಆಯಿತು. ಆಮೇಲೆ ಆದ್ದರಿಂದ ಹೀಗಾಗಿ ಅವನು ತನ್ನ ಬಳಿ ಇರ್ತಕ್ಕಂಥ ಅವನ ಬಡತನದ ಕಾರಣದಿಂದ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡುವಂಥ ಪರಿಸ್ಥಿತಿ ಬಂತು. ಒಂದು ವಾಕ್ಯ ಹೆಚ್ಚಾಗುವುದು ತೊಂದರೆ ಇಲ್ಲ. ನೋಡಿ, ಈ ಥರ ಗಮನ ಇಟ್ಕೊಂಡ್ರೆ ನಿಮಗೆ ಏನಾಗತ್ತೆ, ಈ 3-4 ವಾಕ್ಯಗಳಲ್ಲೆಲ್ಲ ಒಂದೊಂದು ಅಂಕಕ್ಕೆ 1.5 ನಿಮಿಷ ಲೆಕ್ಕದಲ್ಲಿ ಸರೋಗ್ಬಿಡ್ತವೆ. 20 ಅಂಕಗಳ ಪ್ರಶ್ನೆನ 30 ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು. ನೋಡಿ ಮತ್ತೆ ಮಕ್ಕಳೇ, ಇದು ಬಹಳ ಮುಖ್ಯವಾಗಿ ನೀವು ಗಮನಿಸ್ಕೊಳ್ಬೇಕು. ಸಂದರ್ಭ ಸ್ವಾರಸ್ಯ ಅಂತ ಇಲ್ಲಿ ನೋಡಿ, ಅನೇಕ ಮಕ್ಕಳು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ 3ಕ್ಕೆ 3 ತಗೋತಾರೆ.
ಅದೆಷ್ಟಿದೆಯೋ ಅಷ್ಟಕ್ಕೂ 3ಕ್ಕೆ 3 ತಗೋತಾರೆ. ಯಾಕೆ? ಕಾರಣ ಏನಂದರೆ ಇದಷ್ಟು ಥರ ಗಣಿತದ ಹಾಗೆ ಇದು ಇಲ್ಲಿ ಅಂಕ ವಿತರಣೆ. ಇಲ್ಲಿ ಏನು ಕೊಟ್ಟಿದೆ, ಒಂದೊಂದು ಪ್ರಶ್ನೆಗೆ 3 ಅಂಕಗಳು, 4 ಪ್ರಶ್ನೆ 4 3 12 ಅಂಕ ಇದೆ. ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಸಂದರ್ಭ ಮತ್ತು ಸ್ವಾರಸ್ಯ ಅಂತ. ಇದರಲ್ಲಿ ಕೂಡ ನೀವು 3 ಪ್ಯಾರಾಗಳಲ್ಲಿ ಉತ್ತರಿಸಬೇಕು ಪ್ರತಿಯೊಂದು. ಅಂದರೆ ಒಂದು ಹಾಳೆಯಲ್ಲಿ 2 ಸಂದರ್ಭಗಳನ್ನು ಉತ್ತರಿಸಿ. ಒಂದೇ ಹಾಳೆಯಲ್ಲಿ 5 ಸಂದರ್ಭಗಳು ಉತ್ತರ ಬರೆಯಕ್ಕೆ ಹೋಗಬಾರ್ದು. ಏನು 3 ಪ್ಯಾರಾ ಮಾಡ್ಕೊಳ್ಳಿ. ಮೊದಲನೇ ಪ್ಯಾರಾ ಏನು, ಯಾವ ಪಾಠದಿಂದ ಆರಿಸಲಾಗಿದೆ, ಅದರ ಆಕಾರ ಯಾವುದು. ಎರಡನೇ ಪ್ಯಾರಾದಲ್ಲೇನೋ ಇದನ್ನು ಯಾರು ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು. ಮೂರನೇ ಪ್ಯಾರಾ ಏನೋ ಆ ಮಾತಿನಲ್ಲಿರೋ ಸ್ವಾರಸ್ಯ ಅಥವಾ ಅರ್ಥ ಏನು. ಈ ಉದಾಹರಣೆಗೆ ಅರಸುಗಳ ವಾಜಿಯೆಂಬಿಡು ಅನ್ನೋ ಮಾತು ಇದೆ. ನೀವು ಮೊದಲನೇ ಪ್ಯಾರಾದಲ್ಲಿ ಏನು ಬರೀತೀರಾ, ಈ ವಾಕ್ಯವನ್ನು ವೀರಲವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದರ ಆಕರ ಗ್ರಂಥ ಲಕ್ಷ್ಮೀಶನ ಜಯಮನಿ ಭಾರತ. ಆಯ್ತಾ? ಅಷ್ಟೇ ಸಾಲದು, ಇನ್ನೊಂದು ಅಂಶ ಇದೆ ಅಲ್ಲಿ. ಈ ಗ್ರಂಥದ ಸಂಪಾದಕರು ದೇವುಡು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ. ಅದು ಅಷ್ಟು ಫಸ್ಟ್ ಪ್ಯಾರಾಗ್ರಾಫ್, ಮೊದಲನೇ ಪ್ಯಾರಾ. ಆಮೇಲೆ ಎರಡನೇ ಪ್ಯಾರಾ ಯಾರು ಯಾರಿಗೆ ಯಾವಾಗ ಹೇಳಿದ್ರು. ಮೊದಲನೇದಾಗಿ ನೀವು ಎರಡನೇ ಪ್ಯಾರಾದಲ್ಲಿ ಈ ಮಾತನ್ನು ಲವನ ಗೆಳೆಯರು ಲವನಿಗೆ ಹೇಳಿದರು ಅಂತ ಬರೆದು ಬಿಡಿ. ಆಮೇಲೆ ವಿವರಣೆ ಕೊಡಿ. ರಾಮನ ಕುದುರೆಯನ್ನು ನೋಡಿದ ಲವ ಅದನ್ನು ಬಾಳೆ ಗಿಡಕ್ಕೆ ಕಟ್ಟಿ ಹಾಕಿಬಿಟ್ಟ. ಅದನ್ನು ನೋಡಿದೆ ಗಾಬರಿಗೊಂಡಂತಹ ಅವನ ಗೆಳೆಯರು, ಬೇಡ ಬೇಡ, ಇದನ್ನು ಕಟ್ಟಬೇಡ, ಇದನ್ನು ಬಿಟ್ಬಿಡು, ಇದು ಅರಸುಗಳ ಕುದುರೆ, ನಾವು ಕಟ್ಟಾಕಿದ್ರೆ ಅವ್ರು ಬಂದು ನಮ್ಮನ್ನು ಹೊಡೆದಾಕ್ಬಿಡ್ತಾರೆ ಅಂತ ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದರು. ಅದು ಎರಡನೇ ವಾಕ್ಯ. ಮೂರನೇದೇನಪ್ಪ ಬರೆಯೋದು, ಏನಿಲ್ಲ, ಅದರ ಅರ್ಥ ಅಲ್ಲಿ ಏನು ಕಾಣಿಸ್ತಾ ಇದೆ, ಅರಸುಗಳ ವಾಜಿಯೆಂಬಿಡು. ಇಲ್ಲಿ ಮಕ್ಕಳಲ್ಲಿ ಗಾಬರಿ ಇರೋದು ಗೊತ್ತಾಗ್ತಾ ಇದೆ, ಅಲ್ಲೇ ಇದೆ ಗಾಬರಿ ಪಡ್ತಾ ಇದ್ದಾರೆ ಅಂತ ಹೇಳಿ. ಆದ್ದರಿಂದ ನೀವೇನು ಮಾಡಬೇಕು, ಆ ಮೂರನೇ ಪ್ಯಾರಾಗ್ರಾಫ್ದಲ್ಲಿ ಇಲ್ಲಿ ಲವನಿಗಿರುವಂತಹ ಒಂದು ಧೈರ್ಯ ಅವನ ಗೆಳೆಯರಲ್ಲಿ ಇಲ್ಲದೆ ಇರೋದು ಕಂಡು ಬರ್ತಾ ಇದೆ, ಅವರು ಗಾಬರಿಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಥರ ಅದು ಏನೋ ಒಟ್ಟಿನಲ್ಲಿ ಆ ಮೂರನೇ ವಾಕ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಅರ್ಥ. ಅದರಿಂದ ಒಟ್ಟಾರೆ ನಮಗೇನು ಅನಿಸುತ್ತೆ, ಅದು ಹೊಸ ಕಾಲದ ಹಸು ಮಕ್ಕಳ ಹರಸಿ ಅಂತೇನೋ ಇದೆ. ಆ ಪದ್ಯದ ಬಗ್ಗೆ ಏನು ಗೊತ್ತಿಲ್ಲ ಇದ್ರು ಕೂಡ ಕೊನೆಯಲ್ಲಿ ಈ ಮಕ್ಕಳು ಹೊಸ ಕಾಲದ ಮಕ್ಕಳಾಗಿದ್ದಾರೆ, ಇವರನ್ನು ಹರಿಸೋದ್ರಿಂದ ಆಶೀರ್ವಾದ ಮಾಡೋದ್ರಿಂದ ಅವರು ಮುಂದೆ ಒಳ್ಳೆಯ ಲೋಕವನ್ನು ನಿರ್ಮಾಣ ಮಾಡ್ತಾರೆ ಅನ್ನೋ ಒಂದು ಆಶಯ ಇಲ್ಲಿ ಸಾಲಿನಲ್ಲಿದೆ. ಈ ಥರ ಏನಾದರೂ ಒಂದು ಬನ್ನಿ. ಒಟ್ಟಿನಲ್ಲಿ 3 ಪ್ಯಾರಾಗಳು. ನಿಮಗೆ 3 ಪ್ಯಾರಾಗಳು ಕಾಣಲಿಲ್ಲ ಅಂದರೆ ನಿಮಗೆ ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ, ಪ್ಯಾರಾ ಮಾಡಿರ್ತಾರೆ ಆದರೆ ಒಳ್ಳೆ ಉದ್ದಕ್ಕೂ ಪ್ಯಾರಾನ ಇಲ್ವೇನೋ ಅನ್ನೋ ಥರ ಬರ್ತಿರ್ತಾರೆ. ಅದು ದೌರ್ಬಲ್ಯ. ಸಾರ್ ನಾನು ಪ್ಯಾರಾ ಮಾಡಿದ್ದೀನಿ, ಎಲ್ಲಿ ಪ್ಯಾರಾ ಮಾಡಿದೀಯ ಅದು ಗೊತ್ತಾಗಬೇಕು. ನಾವು ದುರ್ಬೀನ್ ಹಾಕೊಂಡು ಹುಡುಕೋತಾರೆ ಇರಬಾರ್ದು. ಸುಮ್ಮನೆ ಹಿಂಗೆ ನೋಡಿದ ತಕ್ಷಣ ಕಣ್ಣಿಗೆ ಕಾಣಿಸ್ಬೇಕು. ಅದಕ್ಕೇನು ಮಾಡಿ, ಅಕಸ್ಮಾತ್ ನಿಮಗೆ ಆ ರೀತಿ ನೋಡಿದ ತಕ್ಷಣ ಗೊತ್ತಾಗೋ ಥರ ಬರೆಯೋಕ್ಕೆ ಆಗಲಿಲ್ಲ ಅಂದರೆ ಒಂದು ಪ್ಯಾರಾ ಆದಮೇಲೆ ಒಂದು ಸಾಲನ್ನು ಖಾಲಿ ಬಿಟ್ಬಿಡಿ. ಆಮೇಲೆ ಸಾಲಿನಲ್ಲಿ ಎರಡನೇ ಪ್ಯಾರಾ ಶುರು ಮಾಡ್ಕೊಳ್ಳಿ. ಅದು ಎರಡನೇ ಪ್ಯಾರಾ ಮುಗಿದ್ಮೇಲೆ ಮತ್ತೆ ಒಂದು ಸಾಲು ಬಿಡಿ, ಆಮೇಲೆ ಮೂರನೇ ಪ್ಯಾರಾ ಶುರು ಮಾಡ್ಕೊಳ್ಳಿ. ನೀವು ಹಾಳೆಗಳನ್ನು ಉಪಯೋಗಿಸೋದರಲ್ಲಿ ಒಂದು ರೀತಿ ಕಂಜೂಸ್ತನ ಜಿಪುಣತನ ಬೇಕಾಗಿಲ್ಲ, ಧಾರಾಳವಾಗಿ ಉಪಯೋಗಿಸ್ಬೋದು. ಯಾಕೆಂದರೆ ನೀವು ಚೆನ್ನಾಗಿ ಅಂಕಗಳು ತಗೊಂಡು, ನೀವು ಚೆನ್ನಾಗಿ ಉತ್ತರ ತಗೊಂಡು ಅಂಕಗಳು ತಗೊಂಡು ಉತ್ತೀರ್ಣರಾಗಿ ಹೋಗೋದಿದೆಯಲ್ಲ, ಅದು SSLC ಬೋರ್ಡ್ಗೂ ಸಹ ಒಂದು ಏನೋ ಮುಖ್ಯವಾದ ವಿಷಯ. ಅವ್ರ ಉದ್ದೇಶನೇ ಅದು, ನಿಮ್ಮನ್ನೆಲ್ಲ ಉತ್ತೀರ್ಣರನ್ನಾಗಿ ಮಾಡಿ ಮುಂದೆ ಕಳಿಸೋದು. ನಂತರ ಕವಿಗಳ ನೋಡಿ ಇಲ್ಲಿ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿ 4 ಅಂಶಗಳನ್ನು ಅದು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತಿದೆ. ನಾವು ಮೊದಲು ಕಾಲ 1904, ಸ್ಥಳ ಕುಪ್ಪಳಿ, ಕೃತಿ ರಾಮಾಯಣ ದರ್ಶನಂ, ಮುಗಿದೈತು, 3 ಅಂಕ ಕೊಟ್ಬಿಡ್ತಿದ್ರು. ಈಗ ಹಾಗಲ್ಲ, ವಾಕ್ಯ ರೂಪದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಅದನ್ನು ಅದಕ್ಕೆ ನೀವು ಪ್ರಶ್ನೆ ಪತ್ರಿಕೆ ಸೂಚನೆ ಓದಬೇಕು ಅನ್ನೋದು. ಒಂದೊಂದು ಪ್ರಶ್ನೆಗೆ ಉಪಶೀರ್ಷಿಕೆಗಳೇನಿರ್ತವೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಚೆನ್ನಾಗಿ ಓದ್ಕೋಬೇಕು. ಅದು ಅಲ್ಲಿ ಕೊಟ್ಟಿರೋ ರೀತಿಯಲ್ಲೇ ಉತ್ತರಿಸ್ಬೇಕು, ಓದಬೇಕು. ಅದಕ್ಕೆ ನೀವು
ಮೊದಲೇ ಇದನ್ನೆಲ್ಲ ಮಾಡಿದ್ರೆ ನಿಮ್ಗೆ ಅನುಭವ, ಪ್ರತಿಯೊಂದನ್ನು ಓದ್ಬೇಕು. ಈ ಕೆಳಗಿನ ಕವಿಗಳ ಅಥವಾ ಕವಿ ಕಾಲ ಸ್ಥಳ ಗೊತ್ತು ಬಿಡು, ಅದು ಓದಕ್ಕೆ ಹೋಗಲ್ಲ, ಉದಯ ನರಸಿಂಹಾಚಾರ್ಯ ಬರ್ಕೊಂಡು ಬರೀತಾ ಹೋಗ್ತೀರ, ಅದು ತಪ್ಪು. ಆ ಹೇಸ್ಟಿ ಆತುರತೆ ಬೇಡ, ಶ್ರದ್ಧೆ ಇರಬೇಕು, ಜವಾಬ್ದಾರಿ ಇರಬೇಕು. ನೀವು ನಿಮ್ಮ ಬದುಕನ್ನು ರೂಪಿಸ್ಕೋತಿದ್ದೀರಾ, ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ನೀವೇ ಕಾರಣರು. ಇದು ಬೇರೆ ಯಾರೂ ಬಂದು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾವುದೋ ಒಂದು ದೈವ ಬಂದು ಕೂತ್ಕೊಂಡು ನಿಮ್ಮ ಕೈಯಿಂದ ಬರೆಸೋಕ್ಕಾಗೋದಿಲ್ಲ, ನೀವೇ ಬರೀಬೇಕಾಗಿದೆ. ನೋಡಿ, ಈ ಉದಾಹರಣೆಗೆ ಕುವೆಂಪು ಅಂತ ಕೊಡ್ತಾರೆ. ನೀವೇನು ಮಾಡಬೇಕು, ವಾಕ್ಯಗಳಲ್ಲಿ ಕುವೆಂಪು ಕಾಲ ಅಂತ ಶುರು ಮಾಡಬಾರ್ದು. ಕುವೆಂಪು ಕನ್ನಡ ಸಾಹಿತ್ಯದಲ್ಲಿ ಸುಪ್ರಸಿದ್ಧ ಕವಿಗಳು, ಅತ್ಯಂತ ಜನಪ್ರಿಯ ಕವಿಗಳು. ಇವರು 1904ನೇ ಇಸವಿ ಡಿಸೆಂಬರ್ 21ನೇ ದಿನಾಂಕ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಅಲ್ಲಿಗೆ ಕಾಲ ಕೊಟ್ರಿ, ಸ್ಥಳ ಕೊಟ್ರಿ, ಇನ್ನು ಕೃತಿಗಳ ಬಗ್ಗೆ ಬರೀಬೇಕು. ಇವರು ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯವನ್ನು ರಚಿಸಿದರು. ಇದಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಭಾರತ ದೇಶದಲ್ಲೇ ಸಾಹಿತ್ಯಕ್ಕೆ ನೀಡಲಾದ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಅಂಥದ್ದು ಲಭಿಸಿತು. ನಂತರ ಮನೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬ್ಬಮ್ಮನ ಹೆಗ್ಗಡತಿ ಎಂಬ ಮಹಾನ್ ಕಾದಂಬರಿಗಳನ್ನು ಬರೆದಿದ್ದಾರೆ. ಅದಷ್ಟೇ ಅಲ್ಲ, ಅನೇಕ ಪಕ್ಷಿಕಾಶಿ, ಪಾಂಚಜನ್ಯ, ಕೊಳಲು ಮುಂತಾದ, ಪ್ರೇಮ ಕಾಶ್ಮೀರ ಮುಂತಾದ ಕವನ ಸಂಕಲನಗಳು, ಜಲಗಾರ ಮುಂತಾದ ನಾಟಕಗಳು ಮತ್ತು ಇನ್ನೂ ಅನೇಕ ನಿರಂಕುಶಮತಿಗಳಾಗಿ ದೇವರು ಮತ್ತು ಇತರ ಕಥೆ, ಸನ್ಯಾಸಿ ಮತ್ತು ಇತರ ಕಥೆಗಳು ಇತ್ಯಾದಿ ಕಥೆಗಳು ಬರೆದಿದ್ದಾರೆ. ಅಲ್ಲಿಗೇನಾಯಿತು, ಮೊದಲು ಸ್ಥಳ ಕಾಲ ಒಂದು ಪ್ಯಾರ ಆಯಿತು, ಈಗ ಕೃತಿಗಳ ಬಗ್ಗೆ ಒಂದು ಪ್ಯಾರ ಆಯಿತು. ನೆಕ್ಸ್ಟ್ 3ನೇ ಪ್ಯಾರ ಬಿರುದುಗಳು. ಇವರಿಗೆ ಅನೇಕ ಬಿರುದುಗಳು, ಪ್ರಶಸ್ತಿಗಳು, ಸನ್ಮಾನಗಳು ಹೊಂದಿದ್ದಾವೆ. ಬಹುಶಃ ಭಾರತ ದೇಶದಲ್ಲೇ ಇವರಷ್ಟು ಪ್ರಶಸ್ತಿಗಳನ್ನು ತಗೊಂಡಂಥ ಸಾಹಿತಿ ಇಲ್ಲವೇನೋ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕೇಂದ್ರ ಸಾಹಿತ್ಯದಿಂದ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಬಂದಿದೆ, ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ, ಪಂಪ ಪ್ರಶಸ್ತಿಯನ್ನು ನೀಡಲಾಗಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಇತ್ಯಾದಿ ಎಲ್ಲ ಬಹುಮಾನಗಳನ್ನು ಕೂಡ ಇವರ ಅನೇಕ ಬಹುಮಾನಗಳು ಇವರನ್ನು ಹುಡುಕೊಂಡು ಬಂದಿದ್ದಾವೆ ಅಂತ ಹೇಳಿದರೆ ತಪ್ಪಾಗಲಾರದು. ಅಷ್ಟೇ ಅಲ್ದಿರ ಅನೇಕ ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಇಷ್ಟು ಅಲ್ಲಿದೆ, ಅಲ್ಲಿರೋದನ್ನು ನಾನು ಹೇಳ್ತಾ ಇರೋದು. ನನಗೇನೋ ನನ್ನ ತಲೆಯಲ್ಲಿರೋದು ಯಾವುದೂ ಇಲ್ಲಿ ಹೇಳ್ತಾ ಇಲ್ಲ. ಸೊ ಇಷ್ಟು ಬರೆದ್ರೆ ನಿಮಗೆ ಅಲ್ಲಿ ಅದು ಇದಿಷ್ಟನ್ನು ಬರೋದು ಮುಗಿದು ಅಷ್ಟು ಒಂದು ನೋಡಿ. ಆಮೇಲೆ ಮಕ್ಕಳೇ, ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. ಇಲ್ಲಿ ನೀವು ಗಮನ ಇಟ್ಕೋಬೇಕಾಗಿರೋದೇನು, ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ ಇರೋದೇ 8 ಪದ್ಯನಪ್ಪ. ಆ 8 ಪದ್ಯದಲ್ಲಿ ಒಂದು 8 ಸಾಲು ಅಂದರೆ 8 64 ಸಾಲು ಕಂಠಪಾಠ ಮಾಡೋಕ್ಕಾಗಲ್ಲ ನಿಮಗೆ. ಕಂಠಪಾಠ ಮಾಡಿ, ಯಾಕೆ 4 ಅಂಕ ಕಳ್ಕೋಬಾರ್ದು. ಎಷ್ಟು ಚೆನ್ನಾಗಿ ಕಂಠಪಾಠ ಮಾಡೋದು ಅಷ್ಟೇ ಅಲ್ಲ, ಮನೆಯಲ್ಲಿ ಅದನ್ನು ಬರೀರಿ. ಬರೆದು ಪುಸ್ತಕದಲ್ಲಿರೋ ಹಾಗೆ ಸಾಲುಗಳಿದೆಯಾ, 1ನೇ ಸಾಲು ಇಷ್ಟಿದೆಯಾ ಅಷ್ಟೇ ಇರಬೇಕು. ನಂತರದ ಪದ 2ನೇ ಸಾಲಲ್ಲಿದ್ದರೆ 2ನೇ ಸಾಲಲ್ಲೇ ಬರಿಬೇಕು. ಆ ಸಾಲು ಹೆಂಗಿದೆ ಹಾಗೆ ಬರಿಬೇಕು. 2ನೇ ಸಾಲಲ್ಲಿರೋ ಪದನ 3ನೇ ಸಾಲಿಗೆ ತಗೊಂಬರಬಾರ್ದು. ಅದಕ್ಕೆ ಮೊದಲು ಕಂಠಪಾಠ ಮಾಡೋದು ಅಲ್ದಿರ ಅದನ್ನು ಬರೆದು ನೀವೇ ನೋಡ್ಕೊಳ್ಳಿ, ಸರಿಯಾಗಿದೆಯಾ, ಬರ್ದಿದ್ದೀನ ಇಲ್ಲ ಅಂತ. ಆ ರೀತಿ ಅಭ್ಯಾಸ ಮಾಡ್ಕೊಂಡಿದ್ರೆ ಇಲ್ಲಿ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಿಮ್ಗೆ ಗೊತ್ತಿರೋದಾಗತ್ತೆ, ಇದು ಎರಡೂ ಬರೆಯೋಕ್ಕೆ ಹೋಗ್ಬೇಡಿ. ಅಲ್ಲಿ ಅಥವಾ ಅನ್ನೋದಿದೆ, ಅದನ್ನೆಲ್ಲ ಗಮನಿಸ್ತಾ ಇರಬೇಕು. ಆ ಥರ ಬರಬಾರ್ದು. ಅದು ಇದು 2 ಬರೆದ್ರೆ ಸಮಯ ಹಾಳು, ನಿಮ್ಗೆ ಸಿಗೋದು 4 ಅಂಕನೇ. ನಂತರ ಈ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಇದೂ ಸಹ ನಿಮ್ಮ ಪದ್ಯದಲ್ಲೇ ಒಂದು ಭಾಗವನ್ನು ಕೊಟ್ಟಿರ್ತಾರೆ. ನಿಮಗಿರೋ ಪದ್ಯಗಳೇನಿದೆ ಅದರಲ್ಲೇ. ಇಲ್ಲಿ ಸಾಧ್ಯವಾದಷ್ಟು ಒಂದು 2 ಪ್ಯಾರಾಗಳಲ್ಲಾದರೂ ಬರೀರಿ. 3 ಪ್ಯಾರಾ ಬರೆಯೋಕ್ಕಾದ್ರೆ ಒಳ್ಳೆಯದು. ಈ ಕನಿಷ್ಠ ಅಂದರೆ 2 ಪ್ಯಾರಾ ಇರಲಿ. ಯಾಕೆಂದರೆ 4 ಅಂಕಗಳು ತಂದಾಗ 2 ಪ್ಯಾರಾಗಳಲ್ಲಿ ವಿಷಯ ಮಂಡನೆ ಮಾಡಬೇಕು. ನೋಡಿ, ಈಗ ಉದಾಹರಣೆಗೆ ಇದು ಕಲುಷಿತವಾದಿ ನದಿ ಜಲಗಳಿಗೆ ಅಂತಿದೆ. ಏನು ಮಾಡಿ, ಮೊದಲನೇದರಲ್ಲಿ ಈ ಪದ್ಯ ಭಾಗವು GS ಶಿವರುದ್ರಪ್ಪನವರ ಇಂತಹ ಒಂದು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಬಿಟ್ಬಿಡಿ, ನೆಕ್ಸ್ಟ್ ಪ್ಯಾರಾಗೆ ಬನ್ನಿ. ಇಲ್ಲಿ ಇದನ್ನು ಬರೀರಿ. ಇಲ್ಲಿ ನದಿ ಜಲಗಳಿಗೂ ಕಲುಷಿತವಾಗಿಬಿಟ್ಟಿದೆ ಅನ್ನೋದನ್ನು GS ಶಿವರುದ್ರಪ್ಪನವರು ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ. ಅಂತಹ ನದಿ ಜಲಗಳಿಗೆ ನಾವು ಮುಂಗಾರಿನ ಮಳೆಯಂತ ಆಗಬೇಕು ಅಂತ ಆಶಿಸ್ತಾ ಇದ್ದಾರೆ. ಅಂದರೆ ಅದರ ಅರ್ಥ ಆ ನದಿ ಜಲಗಳು ಶುದ್ಧವಾಗಿ ಸ್ವಚ್ಛವಾಗಿ ಹರಿಯುವ ಹಾಗೆ ನಾವು ಮಾಡಬೇಕು. ಅಂದರೆ ನಾವು ಇವತ್ತು ಏನು ಅದನ್ನು ಮಲಿನಗೊಳಿಸ್ತಾ ಇದ್ದೀವಿ,
ಅದಕ್ಕೆ ನಮ್ಮ ಬಟ್ಟೆ ಹೂವು ಗೀವು ಎಲ್ಲ ಹೋಗಿ ನದಿಗಳಿಗೆ ಬಿಸಾಕ್ತೀವಿ. ಆ ಕೊಳ ಸರೋವರ ಬಾವಿ ಏನಾದರೂ ಇದ್ದರೆ ಅಲ್ಲೆಲ್ಲ ದನಗಳನ್ನು ತೊಳೆಯೋದು ಬಟ್ಟೆ ಇವೆಲ್ಲ ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆಮೇಲೆ ಕಾಡು ಮೇಡುಗಳು ಇಂದು ಬರುಡಾಗಿವೆ. ಅಂತಹ ಬರುಡಾಗಿರುವ ಕಾಡು ಮೇಡುಗಳಿಗೆ ವಸಂತವಾಗುತ್ತಾ ಮುಟ್ಟೋಣ ಪದ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಬರಿಬೇಕು, ಮುಟ್ಟೋಣ ಪದ ಇಲ್ಲಿ ವಿಶೇಷವಾದ ಅರ್ಥವನ್ನು ಪಡ್ಕೊಂಡಿದೆ. ಆ ಬರುಡಾಗಿರುವ ಕಾಡು ಮೇಡುಗಳಿಗೆ ವಸಂತ ಋತುವಿನಲ್ಲಿ ಹೇಗೆ ಆ ಮರ ಗಿಡ ಹೂವು ಜೇನು ದುಂಬಿ ಇರ್ತದೋ ಅಂಥ ಒಂದು ವಾತಾವರಣ ಬರುವ ಹಾಗೆ ಚೆನ್ನಾಗಿ ಕಾಡುಗಳನ್ನು ಬೆಳೆಸಬೇಕು ಅನ್ನೋ ಆಶಯ ಇಲ್ಲಿ ಈ ಪದ್ಯದಲ್ಲಿ ಅಡಗಿದೆ. ಆಯಿತು, ಇನ್ನೊಂದು ಪ್ಯಾರಾದಲ್ಲಿ ಏನು ಮಾಡಬೇಕು, ಈ ಎಲ್ಲ ಕೆಲಸವನ್ನು ನೀವು ಮಾಡಿರಿ ಅಂತ ಕವಿ ಇಲ್ಲಿ ಹೇಳ್ತಿಲ್ಲ, ನಾವೆಲ್ಲ ಸೇರಿಕೊಂಡು ಮಾಡೋಣ. ಅಲ್ಲೆಲ್ಲೋ ಒಂದು ತೀವ್ರವಾದ ತುಡಿತ ಇರೋದು ಕವಿಗೆ ಕಾಣಿಸ್ತಾ ಇದೆ. ಒಂದು ಅತ್ಯಂತ ಇದೊಂಥರ ಎಲ್ಲೋ ನಮಗೆಲ್ಲ ಬದುಕು ಅನ್ಯಾಯ ಆಗ್ತಾ ಇದೆ. ಮುಂದೆ ಜನ್ಮಾರಿಗೆ ಬಹುಶಃ ನಮ್ಮಷ್ಟು ಕೂಡ ಚೆನ್ನಾಗಿ ಬದುಕೋಕ್ಕಾಗುತ್ತೆ, ಕಷ್ಟ ಆಗುತ್ತೆ. ಅದನ್ನು ಏನಾದರೂ ಮಾಡಿ ಸರಿಪಡಿಸಬೇಕು ಅನ್ನೋಂಥ ತುಡಿತ ಈ ಸಾಲುಗಳಲ್ಲಿ ತುಂಬಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಥರ ಅದರ ಬಗ್ಗೆ ಒಟ್ಟಾರೆಯಾಗಿ ಒಂದೆರಡು ಮಕ್ಕಳೇ ಇಲ್ಲಿಗೆ ಅರ್ಧ ಭಾಗ ಮುಗಿದೋಯ್ತು. ನಂತರ ಈಗ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವುದನ್ನು ತಗೋಣ. ಇಲ್ಲೂ ಅಷ್ಟೇ 3 ಪ್ಯಾರಾಗಳಿರಬೇಕು. ಮತ್ತು ಇನ್ನೊಂದು ಅಂಶ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಅಲ್ಲಲ್ಲಿ ಮುಖ್ಯವಾದ ಪದಗಳಿಗೆ ಅಡಿಗೆರೆ ಎಳಿಬೇಕು. ಆ ಸಂದರ್ಭದಲ್ಲೂ ಹಾಗೆ ನಾನು ಹೇಳೋದು ಮರ್ತುಬಿಟ್ಟೆ. ಇಲ್ಲಿ ಈ ಪದ್ಯವನ್ನು ವೀರಲವ ಅಂತ ಬರೆದಿರ್ತೀರಲ್ವ, ಅವೀರಲವ ಅಡಿಗೆರೆ ಎಳಿಬೇಕು, ಜೈಮಿನಿ ಭಾರತ ಅಡಿಗೆರೆ ಎಳಿಬೇಕು, ಆಮೇಲೆ ದೇವಡು ನರಸಿಂಹಶಾಸ್ತ್ರಿ ಬಿ ಶಿವಮೂರ್ತಿ ಶಾಸ್ತ್ರಿ ಅಡಿಗೆರೆ ಎಳಿಬೇಕು. ಅದು ನೋಡಿದ ತಕ್ಷಣ ಕಣ್ಣಿಗೆ ಮೌಲ್ಯಪ್ಪನಿಗೆ ಎಲ್ಲ ಬರೆದುಬಿಟ್ಟಿದ್ದಾನೆ ಶಬಾಷ್ ಅಂತ ಅನಿಸ್ಬಿಡುತ್ತೆ. ಆ ಉಳಿದದ್ದು ಒಂಚೂರು ಕಣ್ಣು ಹಾಯಿಸ್ಬಿಟ್ಟು ಅಲ್ಲಿ 3 ಹಾಕ್ಬಿಡ್ತಾನೆ. ಹಾಗೆ ಇಲ್ಲೂ ಕೂಡ ಇದೊಂದು ದೀರ್ಘ ಪ್ರಶ್ನೆ. ಇದು ನಿಮ್ಮ ಪ್ರಶ್ನೆಗಳಲ್ಲಿ ಅತ್ಯಂತ ದೀರ್ಘವಾದ ಉತ್ತರವನ್ನು ಬಯಸುವ ಪ್ರಶ್ನೆ. ಆದ್ದರಿಂದ 8-10 ವಾಕ್ಯ ಅಂದರೆ ಒಂದು 10-12 ವಾಕ್ಯ ಆದರೂ ಪರವಾಗಿಲ್ಲ, ಒಂದು 7-8 ವಾಕ್ಯ ಆದರೂ ಪರವಾಗಿಲ್ಲ. ಆ ಒಂದು ರೀತಿಯ ಒಂದು ಸಾಧ್ಯತೆಗಳಿರ್ತದೆ. ತೀರಾ ತುಂಬ ಇಷ್ಟೇ ವಾಕ್ಯ ಎಣಿಸ್ಕೊಂಡು ಎಲ್ಲ ಒದ್ದಾಡೋದು ಬೇಡ, ಅಭ್ಯಾಸ ಆಗುತ್ತೆ. ಒಂದು 8 ವಾಕ್ಯ ಆಗೋಷ್ಟೊತ್ತಿಗೆ ಎಷ್ಟು ಉದ್ದ ಆಗಿರುತ್ತೆ, ಏನಾಗಿರುತ್ತೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಒಂದು ಅರ್ಧ ಪುಟ ಬರೆಯೋಷ್ಟೊತ್ತಿಗೆ 10 ಸ್ವಲ್ಪ ಬಹುಶಃ 10 ವಾಕ್ಯಗಳಾಗ್ಬಿಟ್ಟಿರ್ತವೆ. ಹೌದಾ? ಅರ್ಧ ಪುಟಕ್ಕಿಂತ ಒಂದು 2 ಸಾಲು 3 ಸಾಲು ಜಾಸ್ತಿ ಆಗ್ಬೋದು. ಸೊ ಇಲ್ಲಿ ಏನು ಕರ್ಣನಿಗೆ ಕೃಷ್ಣನ ಒಡ್ಡಿದ ಆಸೆ ಆಮಿಷಗಳೇನು, ಪಾಂಡವರು ಸೋದರರಿಂದ ತಿಳಿದ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ, ಇದೆಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಅಲ್ಲೆಲ್ಲ ಏನೋ ಬೇರೆ ಬೇರೆ ಪ್ಯಾರಾಗಳಲ್ಲೇ ಬರೀಬೇಕು, ನಾಜೂಕಾಗಿ ಬರೀಬೇಕು. ನಾನು ಆ ಉತ್ತರನ ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಅದನ್ನು ಉತ್ತರಗಳೇನು ಅಂತ ಹೇಳ್ತಾ ಹೋದರೆ ತುಂಬ ಸಮಯ ತಗೊಳುತ್ತೆ. ಯಾಕೆಂದರೆ ಕೃಷ್ಣನು ಅನೇಕ ರೀತಿಯ ಆಸೆಗಳನ್ನು ಆಮಿಷಗಳನ್ನು ಕರ್ಣನಿಗೆ ತೋರಿಸಿ ಕರ್ಣನ ಪಾಂಡವರ ಕಡೆಗೆ ಹೇಳ್ಕೊಳಕ್ಕೆ ಬಯಸ್ತಾನೆ. ಆದರೆ ಕರ್ಣ ಅದು ಒಪ್ಪೋದಿಲ್ಲ. ಆ ಆಮಿಷಗಳನ್ನು ಬಿಡಿಯಾಗಿ ನೀವು ಬರೀಬೇಕು. ನಂತರ ಒಂದು ಗದ್ಯ ಭಾಗವನ್ನು ಕೊಡ್ತಾರೆ ನೋಡಿ. ಇಲ್ಲಿ ಈ ಗದ್ಯ ಭಾಗ ನಿಮ್ಮ ಪಠ್ಯಪುಸ್ತಕದ್ದಲ್ಲ, ಬೇರೆಯ ಯಾವುದೋ ಒಂದು ಗದ್ಯ ಭಾಗ ಆಗಿರುತ್ತೆ. ಆದ್ದರಿಂದ ಅದರ ಬಗ್ಗೆ ನೀವು ಏನು ಮಾಡಬೇಕು ಗೊತ್ತಾ, ಗದ್ಯ ಭಾಗವನ್ನು ಓದೋಕ್ಕೆ ಮುಂಚೆ ಮೊದಲು ಪ್ರಶ್ನೆಗಳನ್ನು ಓದ್ಕೊಂಬಿಡಿ. ಅಲ್ಲಿ ಕೆಳಗಡೆ ಪ್ರಶ್ನೆ ಕೊಟ್ಟಿರ್ತಾರೆ. ಕಾಯಕ ತತ್ವದ 2 ಮುಖಗಳಾವು, ಅಂತರಂಗ ಬಹಿರಂಗ ಸಾಮರಸ್ಯ ಕುರಿತು ಬಸವಣ್ಣವರ ಬೋಧನೆಗಳೇನು. ಈ ಪ್ರಶ್ನೆ ಏನು, ಕಾಯಕ ತತ್ವದ 2 ಮುಖಗಳು, ಅಂತರಂಗ ಬಹಿರಂಗ ಸಾಮರಸ್ಯ, ಅಷ್ಟು ಇಟ್ಕೊಂಡು ಓದ್ತಾ ಹೋಗಿ. ಆವಾಗ ಏನಾಗತ್ತೆ, ಆ ಓದ್ತಾ ಇರುವಾಗಲೇ ಮೊದಲನೇ ಪ್ರಶ್ನೆಗೆ ಅಲ್ಲೆಲ್ಲ ಮೊದಲಲ್ಲೇ ಉತ್ತರ ಇರ್ತದೆ. ಅಲ್ಲೊಂದು ಚೂರು ಸಣ್ಣದಾಗಿ ಪಕ್ಕದಲ್ಲೇನೋ ಒಂಚೂರು ಗುರ್ತು ಹಾಕ್ಕೊಳ್ಳಿ, ಇಲ್ಲಿದೆ ಉತ್ತರ ಅಂತ. ಆಮೇಲೆ ಹಂಗೆ ಓದ್ತಾ ಹೋಗ್ರಿ, ಮತ್ತೆ ಎಲ್ಲ 2ನೇ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಅಲ್ಲೊಂಚೂರು ಸಣ್ಣದಾಗಿ ಗುರ್ತು ಹಾಕ್ಕೊಳ್ಳಿ. ಮತ್ತೆ ಯಾಕೆಂದರೆ ಉತ್ತರ ಬರೆಯುವಾಗ ಮತ್ತೆ ಮೊದಲಿಂದ ನೀವು ಓದೋ ಪ್ರಶ್ನೆ ಬರೋದಿಲ್ಲ. ಮತ್ತು ಇನ್ನೊಂದು ಅಂಶ ಇಲ್ಲಿ ನೀವು ಗಮನ ಇಟ್ಕೋಬೇಕಾದ್ರೆ, ಸಾಮಾನ್ಯವಾಗಿ ಮಕ್ಕಳು ಇಂತಹ ಗದ್ಯ ಭಾಗ ಕೊಟ್ಟಾಗ ಏನು ಮಾಡ್ತಾರೆ ಅಂದರೆ, ಯಾವುದೋ ಆತಂಕದಲ್ಲಿ ಬೇಗ ಓದಕ್ಕೆ ಹೋಗ್ತಾರೆ. ಸರಳವಾಗಿರೋದು ಅರ್ಥ ಆಗಲ್ಲ. ಒಂದು 2-3 ವಾಕ್ಯ ಅರ್ಥ ಆಗಲಿಲ್ಲ ಅಂದರೆ ಮುಂದೆ ಯಾವ ವಾಕ್ಯನೂ ಅರ್ಥ ಆಗಲ್ಲ. ಆದ್ದರಿಂದ ಮೊದಲು 2-3 ವಾಕ್ಯಗಳು ನಿಧಾನವಾಗಿ ಓದಿ, ಇದು ವಿಷಯ ಅಂತ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪ ಬೇಗ ಓದಿದ್ರು ಆಯಿತು. ಮಕ್ಕಳೇ, ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಆದರೆ ಏನು, ತರಬೇತಿ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಬರೋದು, ಗಡಿಯಾರದ ಪ್ರಕಾರ ವೇಳೆಗೆ ಅನುಸಾರವಾಗಿ ನಾನು ಬರಿತಾ ಇದ್ದೀನ, ಇನ್ನೂ ಏನಾದರೂ ಬೇಗ ಕಲ್ತ್ಕೋಬೇಕಾ,
ನಾನು ವೇಗವನ್ನು ರೂಢಿಸ್ಕೋಬೇಕಾ, ಅಥವಾ ನನಗೀಗಿರೋ ವೇಗ ಸಾಕಾ, ಅಥವಾ ಇನ್ನೂ ನಿಧಾನಕ್ಕೆ ಬರೀಬೋದಾ? ಇದೆಲ್ಲ ನಿಮಗೆ ನೀವೇ, ನಿಮ್ಮನ್ನು ನೀವೇ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥದ್ದು. ಇಲ್ಲಿಗೆ ಭಾಗ ಎ ಮುಗಿತು. ಭಾಗ ಬಿಗೆ ಬಂದಾಗ ನೋಡಿ, ಇದೆಲ್ಲ ವಸ್ತುನಿಷ್ಠ ಪ್ರಶ್ನೆಗಳು. ಇಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಯಾವುದೋ ಒಂದು ಕಣ್ಣು ಮುಚ್ಕೊಂಡು ಇಲ್ಲಿ ಬಿ, ಇಲ್ಲಿ ಸಿ, ಅಲ್ಲಿ ಎ. ಅದಕ್ಕೆ ನಾನು ಮೊದಲೇ ಹೇಳಿದೆ, ವ್ಯಾಕರಣಕ್ಕೆ ಇದಕ್ಕೆಲ್ಲ 20 ಅಂಕ ಇರ್ತದೆ. ಅದಕ್ಕೆ ಎಷ್ಟು ನೀವು ನ್ಯಾಯವನ್ನು ಒದಗಿಸ್ಬೇಕೋ ಅಷ್ಟು ಒದಗಿಸ್ಬೇಕು. ತಿಳ್ಕೊಳ್ಳಿ, ವ್ಯಾಕರಣಾಂಶಗಳು ಕಷ್ಟ ಇದ್ದರೆ ನಿಮ್ಮ ಶಿಕ್ಷಕರನ್ನು ಭೇಟಿ ಮಾಡಿ ಚರ್ಚೆ ಮಾಡ್ಕೊಳ್ಳಿ. ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತ ಕಷ್ಟ. ಎಲ್ಲನೂ ಕಲಿಯುವವರೆಗೆ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ. ಕೇಳಿದಿರಿ ನೀವು? ಎಂಥೆಂಥ ನಿಮಗೆ ಯಾವುದೂ ಸಾಧ್ಯ ಇಲ್ಲ ಅನ್ನೋದೇ ಇಲ್ಲ. ಇಲ್ಲಿ ಒಂದೇ ಒಂದು, ನಿಮಗೆ ಆ ಇಚ್ಛಾಶಕ್ತಿ ಇರಬೇಕು. ನಾನು ಚೆನ್ನಾಗಿ ಓದಿ ಚೆನ್ನಾಗಿ ಅಂಕಗಳು ತಗೊಂಡು ನನ್ನ ಬದುಕನ್ನು ಚೆನ್ನಾಗಿ ರೂಪಿಸ್ಕೋಬೇಕು ಅನ್ನೋ ಇಚ್ಛಾಶಕ್ತಿ ನಿಮಗಿರಬೇಕು. ಆ ಇಚ್ಛಾಶಕ್ತಿ ಇದ್ದರೆ ನಿಮಗೆ ದಾರಿ ತನಗೆ ತಾನೇ ಕಂಡುಕೊಳ್ತಾ ಹೋಗುತ್ತೆ. ಇಲ್ಲಿ ಏನು ಮಾಡಿ, ಅಲ್ಲಿ ಪ್ರಶ್ನೆ ಓದಬೇಕು ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ನೋಡಲ್ಲಿ 2 ಅಂಶ ಇದೆ. ಒಂದು, ಹೆಚ್ಚು ಸೂಕ್ತವಾದುದು. ನೀವು ಸಪೋಸ್ 2 ಉತ್ತರಗಳು ಸೂಕ್ತ ಅಂತ ಅನಿಸೋ ಥರ ಇರುತ್ತೆ, ಆದರೆ ಆ 2ರಲ್ಲಿ ಹೆಚ್ಚು ಸೂಕ್ತ ಯಾವುದು ನೋಡಿ, ಎಂಥ ಸೂಕ್ಷ್ಮತೆ ಇದೆ, ಅದನ್ನು ಯೋಚಿಸಬೇಕು. ಆಮೇಲೆ ಆ ಉತ್ತರದ ಪದ ಬರೆಯೋ ಜೊತೆಗೆ ಸಿ ಅಂತ ಬರೀವಿ. ಉದಾಹರಣೆಗೆ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ, ಈ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತಿದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಅಲ್ಲಿ ಭಾವಸೂಚಕ ಚಿಹ್ನೆ, ಉದ್ಧರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ ಅಂತಿದೆ. ನೀವು ವಿವರಣಾತ್ಮಕ ಚಿಹ್ನೆ ಉತ್ತರ. ಅಲ್ಲಿ ಏನು ಮಾಡಬೇಕು, ಬಿ ಅಂತ ಬರೋದು ವಿವರಣಾತ್ಮಕ ಚಿಹ್ನೆ. ಬರೀ ವಿವರಣಾತ್ಮಕ ಚಿಹ್ನೆ ಅಂತ ಬರೋದು ತಪ್ಪಾಗುತ್ತೆ. ಅವರು ಬೇಕಾದ್ರೆ ಅಂಕಗಳನ್ನು ಕೊಡದೇ ಇರ್ಬೋದು, ಅಥವಾ ಅರ್ಧ ಅಂಕ ಕೊಡ್ತೀವಿ ಅನ್ಬೋದು. ಬೇರೆ ಚೀಫ್ ಎಕ್ಸಾಮಿನರ್ ಜೊತೆಗೆ ಬೇಕಾದ್ರೆ ಜಗಳ ಅದಕ್ಕೂ ಸಿದ್ಧ ಆಗಿರ್ಬೋದು ಅವರು. ಸ್ವಾಮಿ ಅಲ್ಲಿ ಏನಿದೆ, ಕ್ರಮಾಕ್ಷರದೊಂದಿಗೆ ಬರೀರಿ ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ, ಆದ ಕ್ರಮಾಕ್ಷರ ಬರೋದಿಲ್ಲ, ಆದ್ದರಿಂದ ನಾನು ಕೊಡಲ್ಲ ಅಂತ ಹೇಳ್ಬೋದು. ಆದ್ದರಿಂದ ಯಾಕೆ ಅಲ್ಲಿ ಬಿ ಅಂತ ಬರೋದು ವಿವರಣಾತ್ಮಕ ಚಿಹ್ನೆ ಅಂತ ಹೇಳಿ. ಆಮೇಲೆ ಅದು ಅಷ್ಟಾದಮೇಲೆ ನಂತರ ಸ್ವಲ್ಪ ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು, ಆದರೆ ವ್ಯಾಕರಣಕ್ಕಿಂತ ಸ್ವಲ್ಪ ಭಿನ್ನವಾದ ಭಾಷಾ ವಿಜ್ಞಾನದ ರೀತಿಯ ಕೆಲವು ಪ್ರಶ್ನೆಗಳಿದ್ದಾವೆ. ಅದನ್ನು ಈ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೀರಿ. ನೋಡಿ, ಉದಾಹರಣೆಗೆ ಹೇಳ್ತೀನಿ. ನಡುವೆ ದುರುಕ್ತಿ ಆದರೆ ಹಾಲ್ಜೇನು ಡ್ಯಾಶ್ ಏನು ಅಂದರೆ, ಈ ನಡುವೆ ಅನ್ನೋ ಪದ ದುರುಕ್ತಿಗೆ ಒಂದು ಉದಾಹರಣೆ ಆಗುತ್ತೆ. ಹಾಲ್ಜೇನು ಅನ್ನೋದಕ್ಕೆ ಯಾವುದು ಉದಾಹರಣೆ ಆಗುತ್ತೆ? ಜೋಡಿ ಶಬ್ದ. ಇದು ದುರುಕ್ತಿ ಆದರೆ ಜೋಡಿ ಶಬ್ದ ಆಗುತ್ತೆ. ಇದಕ್ಕಿರೋ ಸಂಬಂಧ ಏನೋ ಅದೇ ಥರ ಸಂಬಂಧ ಜೋಡಿ ಶಬ್ದ. ಇಲ್ಲಿ ಇದಕ್ಕೂ ಸಂಬಂಧ ಅರ್ಥ ಹೇಳ್ತಾ ಇದ್ದಾರಾ, ಆವಾಗ ಅರ್ಥ ಹೇಳಬೇಕು. ಇಲ್ಲಿ ಸಂಧಿ ಹೇಳ್ತಾ ಇದ್ದಾರಾ, ಅಲ್ಲಿ ಸಂಧಿ ಹೇಳಬೇಕು. ಆ ಥರ ನೀವು ಇಲ್ಲಿ ನೋಡಿ, ತವಸಿ ತಪಸ್ವಿ, ಇದು ತತ್ಸಮ ತದ್ಭವ ಇದೆ. ತವಸಿ ತದ್ಭವ, ತಪಸ್ವಿ ತತ್ಸಮ ಇದೆ. ಅದೇ ಥರ ಬೇಹಾರಿ ಅನ್ನೋ ತದ್ಭವಕ್ಕೆ ತತ್ಸಮ ಶಬ್ದ ಯಾವುದು ಅಂತ ಅದರ ಅರ್ಥ. ಈ 2 ಪದಗಳ ನಡುವೆ ತತ್ಸಮ ತದ್ಭವ ಸಂಬಂಧ ಇದೆ. ನಂತರ ಬರೆಯೋದಕ್ಕೂ ತತ್ಸಮ ತದ್ಭವ ಸಂಬಂಧನೇ ಇರಬೇಕು. ಬೇಹಾರಿ ಅಂದರೆ ವ್ಯವಹಾರಿ ಅಂತ ನೀವು ಬರೀಬೇಕು ನೋಡಿ. ಹೀಗೆ ಆಮೇಲೆ ನೋಡಿ, ಪ್ರಸ್ತಾರ ಹಾಕಿ ಪದ್ಯಭಾಗಕ್ಕೆ ಒಂದು ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. 3 ಅಂಶಗಳನ್ನು ನಿರೀಕ್ಷೆ ಇದೆ, ಅದನ್ನು ತಿಳ್ಕೋಬೇಕು ನೀವು. ಇಲ್ಲಿ 3 ಪಾಯಿಂಟ್ಸ್ ಇದೆ. ಒಂದು, ಗುರು ಲಘು ಹಾಕಬೇಕು. ಎಲ್ಲ ಅಕ್ಷರಗಳಿಗೂ ಗುರು ಲಘು ಹಾಕ್ತಾ ಹೋಗಬೇಕು. ಆಮೇಲೆ ಇದನ್ನು ನೋಡಿದ ತಕ್ಷಣ ನೀವು ತಿಳ್ಕೋಬೇಕು, ಇದು ಷಟ್ಪದಿ. ಇದು ಎಂಥ ಷಟ್ಪದಿ? ಚಿಕ್ಕದಾಗಿದೆ ಭಾವನೆ ಷಟ್ಪದಿ, ದೊಡ್ಡದಾಗಿದ್ದರೆ ವಾರ್ಧಕ ಷಟ್ಪದಿ. ಇದೆಲ್ಲ ಅಭ್ಯಾಸ ಆಗುತ್ತೆ ನಿಮಗೆ. ಕಂದ ಪದ್ಯಕ್ಕೆ 1ನೇ ಸಾಲು ಚಿಕ್ಕದಾಗಿರುತ್ತೆ, 2ನೇ ಸಾಲು ಉದ್ದ ಇರುತ್ತೆ ಅಲ್ವಾ, 2 ಸಾಲು ಕೊಡ್ತಾರೆ. ಈ ವೃತ್ತಗಳು ಜಂಬಕಮಾಲ ಮತ್ತೆ ಈ ಥರದ್ದಿದ್ರೆ 1ನೇ ಸಾಲು ಕೊಡ್ತಾರೆ. ಅದು ನೋಡಿದ ತಕ್ಷಣ ಇದು ವೃತ್ತಗಳಲ್ಲಿ ಯಾವುದೋ ಒಂದು ಗೊತ್ತಾಗುತ್ತೆ.
ಅಥವಾ ಈ 3 ಸಾಲ ಕೊಟ್ಟರೆ ತಕ್ಷಣ ನೀವು ಷಟ್ಪದಿ ಅಂತ ತಿಳ್ಕೋಬೋದು. 2 ಸಾಲು ಒಂದೇ ಸಮ ಇರುತ್ತೆ, 3ನೇ ಸಾಲು ಅದಕ್ಕೆ ಉದ್ದವಾಗಿರುತ್ತೆ, ಅದರ 1.5 ಎಷ್ಟಿರುತ್ತೆ ಅಲ್ವಾ? ಎಷ್ಟು ಸುಲಭ ಇದೆ ಇದೆಲ್ಲ ತಿಳ್ಕೊಂಡ್ರೆ. ಅದಾದಮೇಲೆ ಭಾವನಿಗೇನು ನೆನ್ಪು ಮಾಡ್ಕೋಬೇಕು. ಭಾವನಿಗೆ ಯಾವ ಥರ ಬರಬೇಕು? 3, 4, 3, 4. ಆವಾಗ 3 ಮಾತ್ರೆಗಳಿಗೆ ಒಂದು ಗೆರೆ ಹಾಕ್ರಿ, ನಂತರ 4 ಮಾತ್ರೆಗಳು ಎಣಿಸ್ಕೊಂಡು ಒಂದು ಗೆರೆ ಹಾಕ್ರಿ. ಲಘುಗೆ 1 ಮಾತ್ರೆ ಅಂತ, ಗುರುಗೆ 2 ಮಾತ್ರೆ ಅಂತ ಹಾಕಬೇಕು. 3 ಲಘುಗಳಿದ್ರೆ ಅಲ್ಲಿಗೆ 3 ಮಾತ್ರೆ, 4 ಲಘುಗಳಿದ್ರೆ 4 ಮಾತ್ರೆ, 2 ಗುರುಗಳಿದ್ರೆ 2, 2, 4 ಈ ಥರ. ಆಮೇಲೆ ಇದು ಭಾವನೆ ಷಟ್ಪದಿ ಅಂತ ಬರೀಬೇಕು. ಮತ್ತು ಷಟ್ಪದಿ ಎಲ್ಲದರಲ್ಲೂ 3ನೇ ಕೊನೆಯಲ್ಲಿ ಒಂದು ಗುರು ಉಳಿಲೇಬೇಕು. ಅದು ಲಘು ಇದ್ರೂ ಕೂಡ ನೀವು ಗುರು ಅಂತ ಹಾಕಬೇಕು. ನೋಡಿ ಇಲ್ಲಿ ಲಘುನೇ, ಆದರೆ ನೀವು ಗುರು ಅಂತ ಹಾಕಬೇಕು. ಆಮೇಲೆ ಪ್ರತಿ ಸಾಲಿನ ಮುಂದೆ, ಈಗ 1ನೇ ಸಾಲಿನ ಮುಂದೆ ಡ್ಯಾಶ್ ಅಂತ ಗೆರೆ ಹಾಕಿ 3 ಮಾತ್ರೆ ಪ್ಲಸ್ 4 ಮಾತ್ರೆಯ 2 ಗಣಗಳು, 2 ಗಣಗಳು ಅಂತ ಹಾಕಬೇಕು. ಆಮೇಲೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೋದು ಸಮನ್ವಯಗೊಳಿಸಿರಿ. ನೋಡಿ ಅಲಂಕಾರ ಯಾವುದು? ಇದು ಬರೀ ಸಪೋಸ್ ಯಾವುದೋ ಒಂದು, ಈಗ ಆತನ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯನ್ನು ಲೆಕ್ಕವೇ. ಇಲ್ಲಿ ಏನು ಅರ್ಥಾಂತರ ನ್ಯಾಸಾಲಂಕಾರ ಒಂದು ವಾಕ್ಯ ಬಂದ್ಬಿಡ್ತು. ಆಮೇಲೆ ಲಕ್ಷಣ ಬರೆಯಿರಿ. ಲಕ್ಷಣ ಏನು ಬರೀಬೇಕು? ಇಲ್ಲಿ ಬುದ್ಧಿವಂತರಾದ ಮಕ್ಕಳಿಗೆ ಏನು ಆತನ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದನು ಅನ್ನೋದು ನಿರ್ದಿಷ್ಟ ವಾಕ್ಯ. ಅದನ್ನು ಸಮರ್ಥನೆ ಮಾಡೋಕ್ಕೆ ಏನು ಮಾಡ್ತಾರೆ? ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕನ ಅಂತ ಕೊಡ್ತಾರೆ. ಅದನ್ನು ಅದನ್ನೇನು ಮಾಡಬೇಕು? ಏನು ಇದು ಸಾಮಾನ್ಯ ವಾಕ್ಯ. ಬುದ್ಧಿವಂತರಾದ ಮಕ್ಕಳು ಪರೀಕ್ಷೆಯನ್ನು ಲೆಕ್ಕವೇ ಬರೀಬೇಕು ನೀವು. ಇದು ನಿರ್ದಿಷ್ಟ ವಾಕ್ಯ, ಇದು ಸಾಮಾನ್ಯ ವಾಕ್ಯ ಅಂತ ಬರೆದು ಈ ಲಕ್ಷಣ ಬರೀಬೇಕು. ಸಾಮಾನ್ಯ ವಾಕ್ಯದಿಂದ ನಿರ್ದಿಷ್ಟ ವಾಕ್ಯವನ್ನಾಗಲಿ ಅಥವಾ ನಿರ್ದಿಷ್ಟ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದಾಗಲಿ ಸಮರ್ಥನೆ ಮಾಡಿದರೆ ಅದನ್ನು ಅರ್ಥಾಂತರನ್ಯಾಸ ಅಲಂಕಾರ ಅಂತ ಕರೀತಾರೆ. ನೋಡಿ ಅಲ್ಲಿಗೆ ವಿಭಾಗ ಬಿ ಮುಗಿತು. ವಿಭಾಗ ಸಿ ಇದು ನಿಮ್ಮ ಭಾಷಾ ಸಾಮರ್ಥ್ಯವನ್ನು ಕುರಿತದ್ದು. ಇದು ಪಠ್ಯಪುಸ್ತಕದ್ದಲ್ಲ. ನಿಮಗೆ ಒಂದು ಭಾಷೆಗೆ ಸಂಬಂಧಪಟ್ಟ ಯಾವ ರೀತಿ ಸಾಮರ್ಥ್ಯಗಳು ಬೆಳ್ಕೊಂಡಿದೆ, ನೀವು ಅದನ್ನು ನಿಮಗೆ ಅನಿಸಿದ ಭಾವನೆಗಳನ್ನು ಹೇಗೆ ಭಾಷೆಯಲ್ಲಿ ವ್ಯಕ್ತಪಡಿಸಬಲ್ಲಿರಿ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಮಾಡುವಂಥದ್ದು ಇದು. ನೋಡಿ ಇಲ್ಲಿ ಗಾದೆ ಕೊಟ್ಟಿದ್ದಾರೆ. ಇದು ಅಷ್ಟೇ 3 ಕಾರ್ಯಗಳಲ್ಲಿ ಬರೀಬೇಕು. ಬಹಳ ಸುಲಭ. ಮೊದಲನೇದು ಈ ಗಾದೆಗಳಲ್ಲಿ ಏನೋ ಚಿಕ್ಕದಾದ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ರೀತಿ ಇದರಲ್ಲಿ ಅಪಾರವಾದ ಅರ್ಥ ಅಡಗಿರುತ್ತದೆ. ಇದರಿಂದ ನಮಗೆ ಬಹಳ ಇದನ್ನು ಅರ್ಥ ತಿಳ್ಕೊಂಡ್ರೆ ಉಪಯೋಗ ಆಗುತ್ತೆ. ಒಂದು ಪ್ಯಾರ. ಆಮೇಲೆ 2ನೇ ಪಾರ ಏನು? ಅದರ ಅರ್ಥ. ಕೈಗೆ ಹೆಸರಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟು ದುಡಿತಾ ಇದ್ದರೆ ನಮಗೆ ಒಳ್ಳೆಯದಾಗುತ್ತೆ ಇತ್ಯಾದಿ ವಿವರಣೆ ಬರ್ಕೊಂಡು ಹೋಗ್ರಿ. ಅದು ಒಂದು 3 ವಾಕ್ಯಗಳು 4 ವಾಕ್ಯಗಳು ಬರೀರಿ. ಆಮೇಲೆ ಕೊನೆಯಲ್ಲಿ ಏನು ಮಾಡಬೇಕು? ಇದೇ ಥರದ್ದು ಇನ್ನೇನಾದರೂ ಗಾದೆ ಇದ್ದರೆ, ಉದಾಹರಣೆಗೆ ದುಡಿಮೆಗೆ ದುಡ್ಡಿನ ತಾಯಿ, ಕಷ್ಟಪಟ್ಟರೆ ಫಲ ಉಂಟು, ಮುಂತಾದ ವಾಕ್ಯಗಳು, ಮುಂತಾದ ಗಾದೆಗಳು ಇದಕ್ಕೆ ಸಂವಾದಿಯಾದ ಗಾದೆಗಳು ಅಂತ ಬರೀರಿ. ಅಥವಾ ಅದಕ್ಕೆ ಉದಾಹರಣೆ ಇನ್ನೇನಾದರೂ ಬರೀರಿ. ಉದಾಹರಣೆಗೆ ಈಗ ಅಂಬೇಡ್ಕರ್ ಅವರು ಅಷ್ಟು ಕಷ್ಟಪಟ್ಟು ಅಧ್ಯಯನ ಮಾಡೋದ್ರಿಂದ ಅಪಾರವಾದ ಜ್ಞಾನ ರಾಶಿ ಅವರಿಗೆ ಲಾಭ ಆಯಿತು. ಇವತ್ತು ಸಹ ಜಗತ್ತಿನಲ್ಲಿ ಅವರಂಥ ಜ್ಞಾನವನ್ನು ಪಡೆದವರು ಯಾರು ಇಲ್ಲ ಅಂತ ಹೇಳ್ತಾರೆ ಅಂತ ಬರೀರಿ. 3ನೇ ಪ್ಯಾರ. ನಂತರ ಪತ್ರಲೇಖನ. ನೋಡಿ ಇದು 5ಕ್ಕೆ 5 ತಗೊಳ್ಳುವಂಥ ಒಂದು ಅವಕಾಶ. ಏನಾಗಬೇಕು? ನಿಯಮಗಳನ್ನು ಪಾಲಿಸಬೇಕು. ಇಲ್ಲಿ ಪತ್ರ ಅಂದರೆ ವಿಳಾಸಗಳು ಮುಖ್ಯ. ಇಂದ ವಿಳಾಸ, ಗೆ ವಿಳಾಸ ಮುಖ್ಯ. ಆದ್ದರಿಂದ ಆ ವಿಳಾಸಗಳನ್ನು ಪೂರ್ಣವಾಗಿ ಬರಬೇಕು. ಇಲ್ಲಿ ಉದಾಹರಣೆಗೆ ನೋಡಿ, ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ನಿಮ್ಮನ್ನು ಕೂಡಲ ಸಂಗಮದ ಸರ್ಕಾರಿ ಪ್ರೌಢಶಾಲೆ ಜಗದೀಶ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಏರ್ಪಡಿಸಿದ ಮತದಾನದ ಬಗ್ಗೆ ಬರೀ ಒಂದು ವರದಿ ತಯಾರು ಮಾಡಿ ವಿಜಯವಾಣಿ ಕಳಿಸ್ರಿ ಅಂತ. ಅವಾಗ ನೀವು ಜಗದೀಶ, ಆದ್ದರಿಂದ ಇಂದ ವಿಳಾಸ ಅಂತ ಬರೀತೀರಲ್ಲ, ಅಲ್ಲಿ ಜಗದೀಶ, ಅದರ ಕೆಳಗೆ 10ನೇ ತರಗತಿ, ಅದರ ಕೆಳಗೆ ಸರ್ಕಾರಿ ಪ್ರೌಢಶಾಲೆ, ಅದರ ಕೆಳಗೆ ಕೂಡಲ ಸಂಗಮ. ಈ ವಿಳಾಸ ಎಲ್ಲೆಲ್ಲ ಪ್ರಶ್ನೆಯಲ್ಲೇ ಇದೆ, ಏನು ಕಷ್ಟ. ಆಮೇಲೆ ಅದಾದ್ಮೇಲೆ ಒಂದು ಗೆರೆ ಖಾಲಿ ಬಿಟ್ಟು ಗೆ ಅಂತ ಬರೀರಿ. ಅದು ಗೆ ವಿಳಾಸ ಯಾರಿಗೆ ಬರೀತಾರೆ? ಏನಪ್ಪ, ಸಂಪಾದಕರು ಅಲ್ಲೇ ಇದೆ, ವಿಜಯವಾಣಿ ದಿನಪತ್ರಿಕೆ ಅಲ್ಲೇ ಇದೆ, ಬೆಂಗಳೂರು ಅಂತ ಬೇಕಾದ್ರೆ ಸೇರಿಸಿ. ಇಲ್ಲ ಯಾವುದೋ ನೀವಿರೋ ಊರಿನಲ್ಲಿ ಒಂದು ದೊಡ್ಡ ಪಟ್ಟಣ ಇದ್ದರೆ
ಅಲ್ಲಿ ಬರೆದ್ಬಿಟ್ಟು ಶಾಖಾ ಕಚೇರಿ ಅಂತ ಬರೀರಿ. ಆಮೇಲೆ ಮಾನ್ಯರೇ ಅಂತ ಬರೀಬೇಕು, ವಿಷಯ ಅಂತ ಬರೀಬೇಕು. ಮಾನ್ಯರೇ ಬರೆದಾದ ಮೇಲೆ ವಿಷಯ ಬರಬೇಕು. ಒಂದೇ ಒಂದು ವಾಕ್ಯದಲ್ಲಿ ಇಡೀ ಪತ್ರದ ಉದ್ದೇಶ ಏನು ಬರೀಬೇಕು. ವಿಷಯ ಅನ್ನೋದ್ರಲ್ಲಿ ಏನು ಬರೀತೀರಿ ಅಲ್ಲಿ? ಮತದಾನ ಜಾಗೃತಿ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವ ಬಗ್ಗೆ ಒಂದೇ ವಾಕ್ಯ. ಆಮೇಲೆ ಅವ್ರನ್ನ ಕೇಳ್ಕೊಳ್ಳಿ, ಈ ಥರ ಮತದಾನ ಜಾಗೃತಿ ಬಗ್ಗೆ ನಾನು ವರದಿ ತಯಾರು ಮಾಡಿ ಕೊಟ್ಟಿದ್ದೀನಿ, ಈ ಕೆಳಗೆ ಕೊಟ್ಟಿರೋ ವರದಿಯನ್ನು ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ಮನವಿ. ಅಲ್ಲಿ ಕೆಳಗಡೆ ಉದ್ಧರಣ ಚಿಹ್ನೆ ಹಾಕಿಬಿಟ್ಟು ಆ ವರದಿ ಏನು ಬರೀತೀರೋ ಬರೆದು ಕೊನೆಯಲ್ಲಿ ಉದ್ಧರಣ ಚಿಹ್ನೆ ಮುಗಿಸಿದ್ರೆ ಇದು ರಿಪೋರ್ಟ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸಂಪಾದಕರಿಗೆ ಇದು ಮಾತ್ರ ನಾನು ಮುದ್ರಣ ಮಾಡಬೇಕು. ಕೆಳಗಡೆ ಇಂತಿ ನಿಮ್ಮ ವಿಶ್ವಾಸಿ ಅಂತ ಹೇಳಿ ಜಗದೀಶ. ಯಾಕೆ ಅಂದರೆ ಮಕ್ಕಳೇ, ರುಜು ಅನ್ನೋದು ಇಲ್ಲದೆ ಹೋದರೆ ಪತ್ರಕ್ಕೆ ಬೆಲೆ ಇಲ್ಲ. ಕೊನೆಯಲ್ಲಿ ರುಜು ಸಿಗ್ನೇಚರ್ ಇದೆಯಲ್ಲ, ಇಟ್ ಹ್ಯಾಸ್ ಗಾಟ್ ಎ ಲೀಗಲ್ ವ್ಯಾಲ್ಯೂ. ಆದ್ದರಿಂದ ನೀವು ರುಜು ಮಾಡೋದು ಬೇಡ, ನೀವು ಸಿಗ್ನೇಚರ್ ಮಾಡಲೇಬಾರ್ದು. ಎಷ್ಟೋ ಮಕ್ಕಳು ರುಜು ಮಾಡ್ತಾರೆ, ದಟ್ಸ್ ತಪ್ಪದು. ನೀವು ಇಲ್ಲಿ ಜಗದೀಶ ಅಂತ ಕೊಟ್ಟಿರೋದಾರ ಅವರು ಜಗದೀಶ ಕೊಟ್ಟಿಲ್ಲ ಅಂದರೆ ನಿಮ್ಮ ನೋಂದಣಿ ಸಂಖ್ಯೆ ಬರೀರಿ, ಅದು ರುಜು ಅಂತ ನಾವು ತಿಳ್ಕೊತೀವಿ. ಅದಕ್ಕೆ ನೇರವಾಗಿ ಈ ಕಡೆ ಬಲಗಡೆಗೆ ನೀವು ಆ ಥರ ಬರೀತೀರಾ, ಎಡಗಡೆಗೆ ಮಾರ್ಜಿನ್ ಹತ್ರ ದಿನಾಂಕ ಮತ್ತು ಸ್ಥಳ ಅಂತ ಬರೀರಿ. ಇದಿಷ್ಟು ಬರೆದ್ರೆ 5 ಅಂಕ ಬರುತ್ತೆ. ದಯವಿಟ್ಟು ಪತ್ರಗಳ ಮಾದರಿ ನಿಮಗೆ ಅನೇಕ ಕಡೆ ಸಿಗುತ್ತೆ, ಅದನ್ನು ಗಮನವಿಟ್ಟು ನೋಡ್ರಿ. ಬಹಳ ಸುಲಭವಾಗಿ ಅಂಕ ತಗೊಳ್ಳುವಂಥದ್ದು. ಕೊನೆಯದಾಗಿ ಮಕ್ಕಳೇ ಪ್ರಬಂಧ. ಈ ಪ್ರಬಂಧ ಅಷ್ಟೇ ನಿಮ್ಮ ಸಾಮಾನ್ಯ ಜ್ಞಾನ, ಭಾಷಾ ಜ್ಞಾನವನ್ನು ಪರೀಕ್ಷೆ ಮಾಡುವಂಥದ್ದು. ಇಲ್ಲಿ ಗಾಬರಿ ಆಗೋದೇ ಬೇಡ. ವಿಷಯಗಳನ್ನು ನೋಡಿದ ತಕ್ಷಣ ಏನಪ್ಪ ಇಷ್ಟೊಂದು ದೊಡ್ಡದು ಏನೇನು ಕೇಳಿದಾರಲ್ಲ, ಇದು ದೊಡ್ಡವರಿಗೆ ನಮಗೆ ಗೊತ್ತಾಗುತ್ತೆ ಅಂದ್ಕೊಳ್ಳೇಬೇಡಿ. ಸುಮ್ಮನೆ ನೀವು ಬರಿತಾ ಹೋಗಿರಿ, ನಿಮಗೆ ಅನೇಕ ವಿಷಯಗಳು ಉಳಿತಾ ಇರುತ್ತೆ. ಈ ಉದಾಹರಣೆಗೆ 4-5 ಪ್ಯಾರಾಗಳಲ್ಲಿ ಬರೀಬೇಕು. ಆದರೆ ಇಲ್ಲೂ ಕೂಡ ಪೀಠಿಕೆ, ನಿರೂಪಣೆ, ಪರಿಸಮಾಪ್ತಿ ಅಂತೀವಿ, ಕನ್ಕ್ಲೂಷನ್, ಇವು 3 ಸ್ಪಷ್ಟವಾಗಿ ಗೊತ್ತಾಗ್ತಿರ್ಬೇಕು. ಮೊದಲ ಪ್ಯಾರಾದಲ್ಲಿ ಒಂದು ಪೀಠಿಕೆ ಥರ ಏನೋ ಬರೀಬೇಕು. ಆಮೇಲೆ 2-3 ಪ್ಯಾರಾಗಳಲ್ಲಿ ವಿಷಯವನ್ನು ವಿವರಿಸಬೇಕು. ಆಮೇಲೆ ಕೊನೆಯಲ್ಲಿ ಪರಿಸಮಾಪ್ತಿ ಡ್ಯಾಶ್ ಅಂತ ಬರೋದು ಈಸ್ ಈಕ್ವಲ್ ಟು ಅಂತ ಬರೆಯೋದು ಬೇಡ, ಪೀಠಿಗೆ ಈಸ್ ಈಕ್ವಲ್ ಟು ಅಂತ ಬರೆಯೋದು ಬೇಡ. ಅಲ್ಲಿ ನೋಡಿದ ತಕ್ಷಣ ಪೀಠಿಗೆ ಗೊತ್ತಾಗುತ್ತೆ. ಕೊನೆಯಲ್ಲೂ ಅಷ್ಟೆ. ಈಗ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವಲ್ಲಿ ಕ್ರೀಡೆಗಳ ಮಹತ್ವ ಅಂತಿದ್ದಾಗ ಏನು ಪೀಠಿಗೆ ಹಾಕ್ಬೋದು, ಏನೋ ಒಂದು ಬರೀರಿ. ಆಟಗಳು ಅಂದರೆ ಯಾರಿಗೆ ಇಷ್ಟ ಇಲ್ಲ? ಆಟಗಳು ಅಂದರೆ ಮಕ್ಕಳಿಗೆ ಒಂದು ಉಲ್ಲಾಸ. ಒಬ್ಬ ಉಪಾಧ್ಯಾಯರು ಬಂದ್ಬಿಟ್ಟು ಇವತ್ತು ಪಾಠ ಇಲ್ಲ ಕಣ, ಆಡ್ರೋ ಹೋಗಿ ಮೈದಾನಕ್ಕೆ ಅಂದರೆ ಓ ಅಂತ ಕಿರ್ಚ್ಕೊಂಡು ಹೋಗ್ತಾರೆ, ಅದನ್ನೇ ಬರೀರಿ. ಆದರೆ ಆಟಗಳಿಂದ ಬರೀ ನಮಗೆ ಸಂತೋಷ, ಮನರಂಜನೆ ಅಷ್ಟೇ ಅಲ್ಲ, ಆರೋಗ್ಯ ಸಿಗುತ್ತೆ ಅಷ್ಟೇ ಅಲ್ಲ, ಅದರಿಂದ ರಾಷ್ಟ್ರೀಯ ಭಾವೈಕ್ಯತೆ ಉಂಟಾಗತ್ತೆ. ಈ ಕ್ರೀಡೆಗಳಿಂದ ರಾಷ್ಟ್ರೀಯ ಭಾವೈಕ್ಯತೆ ಹೇಗೆ ಉಂಟಾಗ್ತದೆ ಅಂತ ಅನ್ನೋದನ್ನು ನನಗೆ ತಿಳಿದ ಕೆಲವು ಮಾತುಗಳನ್ನು ಇಲ್ಲಿ ಬರೀತಾ ಇದ್ದೀನಿ ಅಂತನ್ರಿ. ಓ ಇದು ಪೀಠಿಗೆ ಅಂತ ಗೊತ್ತಾಗುತ್ತೆ. ಆಮೇಲೆ ಬರೀ ನೋಡಿ, ಆಟ ಆಡುವಾಗ ಜಾತಿ ನೋಡಲ್ಲ, ಊರು ನೋಡಲ್ಲ, ಇವರು ತಮಿಳುನಾಡ, ಅಸ್ಸಾಮ, ಕಾಶ್ಮೀರ ಅಂದರೆ ಅವಾಗ ನಾವೆಲ್ಲ ಭಾರತೀಯರು ಅನ್ನೋ ಒಂದು ಒಗ್ಗಟ್ಟು ಬರುತ್ತೆ. ಈ ಥರ ಬರೀತಾ ಹೋಗ್ರಿ. ಈ ಆಟಗಳಲ್ಲಿ ಏನಾದರೂ ಬಿದ್ದರು, ಗಾಯಾದರು, ಇದ್ದಕ್ಕಿದ್ದಾಗೆ ಅವರು ಬೇರೆ ಮತದವ್ರು ಇರ್ಬೋದು, ಇವ್ನು ನಮ್ಮ ಮತ ಅಲ್ಲ, ಇವ್ನಿಗೆ ಅಂತ ನೋಡ್ತಾರ? ಇಲ್ಲ, ಅದನ್ನು ಬರೀರಿ. ನೀವು ಆಟಗಳಿಂದ ಏನೇನು ಖುಷಿ ಸಿಗುತ್ತೆ, ಏನೇನು ಉತ್ತಮವಾದಿದೆ, ಅದು ಈ ಒಗ್ಗಟ್ಟಿಗೆ ಸಹಾಯಕವಾಗುತ್ತೆ. ನಾವೆಲ್ಲ ಭಾರತೀಯರು ಅನ್ನೋ ಭಾವನೆ ನಮ್ಮಲ್ಲಿ, ಅದೆಲ್ಲ ಬರೀರಿ. ಆಮೇಲೆ ಕೊನೆಯಲ್ಲಿ ಪರಿಸಮಾಪ್ತಿ ಏನು ಮಾಡೋದು? ಇನ್ ಟೋಟಲ್ ವಾಟ್ ಯು ವಾಂಟ್ ಟು ಸೇ, ಒಟ್ಟಾರೆ ಏನು ಹೇಳಬೇಕು ಅಂತ ಇಷ್ಟೆಲ್ಲ ಹೇಳಿದ್ದೀನಿ ನಿಜ. ಕೊನೆಯಲ್ಲಿ ಟು ಸಮಪ್ ಇಷ್ಟರಪ್ಪ, ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದರೆ ಈ ಥರ ಮಾಡಿದ್ರೆ ನಾನು ಒಪ್ಕೋತೀನಿ, ಇಲ್ಲಿದ್ರೆ ಒಪ್ಕೊಳಕ್ಕಿಲ್ಲ ಅನ್ನಲ್ವ, ಆ ಥರ. ನೀವು ಒಟ್ಟಿನಲ್ಲಿ ಆಟಗಳು ಬಹಳ ರಾಷ್ಟ್ರೀಯ ಭಾವೈಕ್ಯತೆ, ನಮ್ಮ ದೇಹಾರೋಗ್ಯ ಮುಂತಾದ ಅನೇಕ ಕಾರಣಗಳಿಂದ ಮಹತ್ವದ್ದಾದ್ದರಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆಟಗಳಿಗೆ ಮಹತ್ವ ಸ್ಥಾನ ಕೊಡಬೇಕು. ಈಗ ಶಾಲಾ ಕಾಲೇಜುಗಳಲ್ಲಿ ಆಟಗಳಿಗೆ ಪಾಠಗಳಿಗಿರುವಷ್ಟು ಸ್ಥಾನ ಇಲ್ಲ. ಆದ್ದರಿಂದ ಪಾಠಗಳಿಗಿರುವಷ್ಟೇ ಮುಖ್ಯ ಸ್ಥಾನವನ್ನು ಕೊಡಬೇಕು ಅಂತ ನಾನು ಭಾವಿಸುತ್ತಾ ನನ್ನ ಪ್ರಬಂಧವನ್ನು ಮುಗಿಸುತ್ತೇನೆ ಅನ್ರಿ. ಅದು ಕನ್ಕ್ಲೂಷನ್, ಪರಿಸಮಾಪ್ತಿ ಆಗುತ್ತೆ. ನೋಡಿ, ಹೀಗೆ ನೀವು ಒಂದು ಆಲೋಚನೆ ಮಾಡ್ತಾ ಹೋದರೆ ಅಲ್ಲಿ ಪರೀಕ್ಷೆ ನೀವು 150 ನಿಮಿಷಗಳಲ್ಲಿ ಇದನ್ನು ಮುಗಿಸ್ಬೋದು. ಕೊನೆಗೆ ಮತ್ತೆ ನಾನಿಲ್ಲಿ ಪರಿಸಮಾಪ್ತಿ ಮಾಡ್ತೀನಿ ಮಕ್ಕಳೇ.
ಒಟ್ಟಿನಲ್ಲಿ ಈ SSLC ಪರೀಕ್ಷೆ ನಿಮಗೆ ಬಹಳ ಪ್ರಮುಖವಾದ ಘಟ್ಟ. ಆದ್ದರಿಂದ ಪಾಠಗಳು ಪದ್ಯಗಳನ್ನು ಓದೋದು ಅಷ್ಟೇ ಮುಖ್ಯ. ನೀವು ಉತ್ತರ ಬರಿಬೇಕಾದ್ರೆ ಏನೇನೆಲ್ಲ ನೀವು ನಾನು ಹೇಳದೇ ಇರೋದು ಇನ್ನೂ ಅನೇಕ ಇದೆ. ಹೌದಾ, ಇನ್ನೂ ಅನೇಕ ನಿಮಗೆ ಗೊತ್ತಾಗುವಂಥದ್ದೇ ಬೇರೆ ಶಿಕ್ಷಕರು ಹೇಳುವಂಥದ್ದು ಸಾಕಷ್ಟು ಇರುತ್ತೆ. ನೀವು ಅಭ್ಯಾಸ ಮಾಡಿ ಯಾವ ರೀತಿ ಮಾಡ್ಕೋಬೇಕು, ಹೇಗೆ ಬರೀಬೇಕು ಅನ್ನೋದನ್ನು ನಿಮಗೆ ಲೀಲಾಜಾಲ ಆಟ ಆಡಿಕೊಡ್ಬೇಕು. ಆ ರೀತಿ ನೀವು ನಿಮ್ಮನ್ನು ತರಬೇತಿಗೊಳಿಸ್ಬೇಕು. ಆವಾಗ ನೋಡಿ ನಿಮಗೆ ಯಾವುದೇ ಆತಂಕ ಇಲ್ಲದೆ ಬರೆದು ಬರ್ತೀರ. ಮತ್ತು ಕೊನೆಯದಾಗಿ ನೀವೆಲ್ಲ ಪ್ರಯತ್ನ ಲೋಪ ನಿಮ್ಮಿಂದ ಆಗೋದು ಬೇಡ. ಫಲಾಫಲಗಳು ನಿರೀಕ್ಷೆ ಮಾಡಬೇಡಿ. ಫಲಾಫಲ ಏನು ಬಂದರೂ ಸ್ವೀಕರಿಸಿ, ತಲೆ ಕೆಡಿಸ್ಕೊಬೇಡಿ, ಅಳಬೇಡಿ, ದುಃಖಿಸಬೇಡಿ, ಭಯ ಪಡಬೇಡಿ, ದುಃಖ ಪಡಬೇಡಿ. ನಿಮಗೆ ಕಡೆಯುವಂಥ ಆಯಿತು, ಮುಂದೆ ಇದೆ, ಇನ್ನೂ ಇದೆ, ಮುಗಿದೋಗಲಿಲ್ಲ ಅವಕಾಶ, ಜೀವನ ಇದೇನು ಹೇಳ್ತಾರಲ್ಲ, ಗೋಡಾ ಹೈ ಮೈದಾನ ಹೈ ಅಂತ. ಹಾಗೆ ಜೀವನ ಇನ್ನೂ ಸಾಕಷ್ಟಿದೆ. ಬಟ್ ಪ್ರಯತ್ನ ಲೋಪ ಮಾತ್ರ ಆಗಬಾರ್ದು. ನೀವು ಚೆನ್ನಾಗಿ ಈ ಥರ ನಿಮ್ಮದೇ ಆದ ದಾರಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಆದ್ದರಿಂದ ಪಾಠ ಪದ್ಯಗಳು ಓದೋದ್ರ ಜೊತೆಗೆ ಪರೀಕ್ಷೆ ಬರೆಯೋದು ಹೇಗೆ ಅನ್ನೋದ್ರ ಬಗ್ಗೆನೇ ಅಲ್ಲಿ ನಾವು ಈಗ ಯಾರ್ಯಾರು ಒಳ್ಳೆ ಅಂಕಗಳು ತಗೊಂಡಿರ್ತಾರೋ ಅವರ ಉತ್ತರ ಪತ್ರಿಕೆಗಳನ್ನು ತಗೊಂಡು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಖಂಡಿತ ನಾನು ಹೇಳಿದ ಈ ಅಂಶಗಳು ಅಷ್ಟೇ ಅಲ್ಲ, ಇನ್ನೂ ಅನೇಕ ಅಂಶಗಳನ್ನು ಅವರು ಬಳಸಿರ್ತಾರೆ. ಆದ್ದರಿಂದಲೇ ಅವ್ರಿಗೆ ಹೆಚ್ಚು ಅಂಕ ಬರುತ್ತೆ. ಹಾಗಾಗಿ ನೀವು ನಿಮ್ಮ ಗೆಳೆಯರು ಯಾರಿದ್ದಾರೆ ಉತ್ತಮ ಅಂಕಗಳು ತಗೊಂಡ್ರು, 195, 98, ಅವರ ಉತ್ತರ ಪತ್ರಿಕೆ ತಗೊಂಡು ಪ್ಲೀಸ್ ಕೊಡಪ್ಪ ಒಂದು ನಿಮಿಷ ನೋಡ್ಕೊಡ್ತೀನಿ, ನೋಡಿ ಅಲ್ಲೇ ಕೊಟ್ಟುಕೊಡಿ, ಗಮನಿಸ್ಕೊಳ್ಳಿ. ಅಥವಾ ಅದು ಜೆರಾಕ್ಸ್ ಮಾಡಿ ಕೊಡ್ತೀನಿ ತಗೊಳ್ಳೇನಾ ಅಂತ ಹೇಳಿ ಜೆರಾಕ್ಸ್ ಮಾಡಿ ಓದ್ರಿ. ನಿಮಗೆ ಒಂದು ಓಹೋ ಹೀಗೆಲ್ಲ ಬರೀಬೋದಾ ನೋಡಿ. ಯಾವತ್ತೂ ಅಷ್ಟೇ ಕಲಿಯೋದು ಬಹಳ ಇದೆ. ನಮಗೆಲ್ಲ ಗೊತ್ತಿದೆ ಅಂತ ನಾವು ಅಂದ್ಕೋಬಾರ್ದು. ನಾವು ಒಂದು ಸ್ವಲ್ಪ ಗೊತ್ತಾಗೋಷ್ಟೊತ್ತು ಎಲ್ಲ ಗೊತ್ತಾಗ್ಬಿಡ್ತು ಅಂತ ಅಂದ್ಕೋತೀವಿ. ಈ ರೀತಿ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.